ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡುವ ವಿಷಯ ಎಲ್ಲ ಧರ್ಮಗಳ ಸಾರ, ದ ಎಸೆನ್ಸ್ ಆಫ್ ಆಲ್ ಧರ್ಮ ರಿಲಿಜನ್ಸ್. ವೈವಿಧ್ಯತೆಯಲ್ಲಿ ನಿಜವಾದ ಏಕತೆಯನ್ನ ಕಾಣುವುದು ಹೇಗೆ ಅಂತ. ನಾವು ನೋಡ್ತೀವಿ ಈ ಜಗತ್ತಿನಲ್ಲಿ ಹಲವಾರು ಧರ್ಮಗಳಿದೆ. ಈಗ ನೀವು ನೆಕ್ಸ್ಟ್ ಸ್ಲೈಡ್ ನೋಡ್ತೀರಾ. ಹಿಂದೂಯಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಸಿಖಿಸಮ್, ಜುಡಾಯಿಸಮ್, ನೈಟಿವ್ ಸ್ಪಿರಿಚುಯಾಲಿಟಿ, ಕನ್ಫ್ಯೂಷನಿಸಮ್, ಶಿಂಟೋ, ಟಾಯಿಸಮ್, ಈ ರೀತಿ ಸಾಕಷ್ಟು ಧರ್ಮಗಳಿವೆ. ಆದರೆ ದೇವರು ಒಬ್ಬನೇ ಇರಬೇಕಾದ್ರೆ ಯಾಕೆ ಇಷ್ಟು ಹಲವಾರು ಧರ್ಮಗಳು ಅಂತ ಪ್ರಶ್ನೆ ಬರುತ್ತೆ, ರೈಟ್? ಮತ್ತೆ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿ ದೇವರನ್ನ ನಂಬ್ತಾರೆ, ಬೇರೆ ಬೇರೆ ರೀತಿ ಆಚಾರ್ಯಗಳನ್ನ ರೀತಿ ರಿವಾಜುಗಳನ್ನ ಪಾಲನೆ ಮಾಡ್ತಾರೆ. ಸೊ ಯಾಕೆ ಎಷ್ಟು ಡಿಫ್ರೆನ್ಸಸ್ಸು ಅಂತ ಮನಸ್ಸಿಗೆ ಒಂದು ಪ್ರಶ್ನೆ ಬರ್ಬೋದು. ಬಟ್ ಸೊ ಮತ್ತೆ ಕೆಲವೊಮ್ಮೆ ನೋಡ್ತೀವಿ ಎರಡು ಧರ್ಮಗಳ ಮಧ್ಯ ಕೆಲವೊಮ್ಮೆ ಜಗಳ, ಮನಸ್ತಾಪ, ಹಿಂಸೆ, ಇದನ್ನೆಲ್ಲ ಕೂಡ ನೋಡ್ತೀವಿ. ಇದಕ್ಕೆಲ್ಲ ಕಾರಣ ಏನು? ದೇವರು ಒಬ್ಬರೇ ಇರಬೇಕಾದ್ರೆ ಯಾಕೆ ಎಲ್ಲರೂ ಏನಂದ್ರೆ ಸಮಾನತೆಯಿಂದ, ತಾಳ್ಮೆಯಿಂದ, ಭ್ರಾತೃ ಭಾವನೆಯಿಂದ ಬಾಳೋದಿಲ್ಲ? ಸೊ ಫಸ್ಟ್ ಆಫ್ ಆಲ್ ದೇವರು ಒಬ್ಬರೇ ಇದ್ರೆ ಯಾಕೆ ಹಲವಾರು ಧರ್ಮಗಳು, ಮತ್ತೆ ಹಲವಾರು ಧರ್ಮಗಳಲ್ಲಿ ಯಾಕೆ ವಿವಿಧತೆಗಳು? ಆದರೆ ಈ ವಿವಿಧತೆಗಳು ಸಾಮಾನ್ಯವಾಗಿ ಭಿನ್ನಾಭಿಪ್ರಾಯಕ್ಕೆ, ಭಿನ್ನ ಮತಕ್ಕೆ ಕಾರಣವಾಗುತ್ತೆ. ಆದರೆ ಎಲ್ಲ ಧರ್ಮಗಳಲ್ಲಿ ಏಕತೆಯನ್ನು ಹೇಗೆ ಕಾಣುವುದು ಅನ್ನೋದನ್ನ ಇವತ್ತು ನಾವು ನೋಡೋಣ. ಓಕೆ, ಸೊ ಫಸ್ಟ್ ಅನೇಕ ಧರ್ಮಗಳು ಯಾಕೆ, ದೇವರ ಬಗ್ಗೆ ತಿಳುವಳಿಕೆ ಮತ್ತು ಶಿಲಪ್ರಪಾದರ ಆಧ್ಯಾತ್ಮಿಕ ಪ್ರಪಂಚದ ರಾಯಭಾರಿ. ಸೊ ಶಿಲಪ್ರಪಾದರ ಬಗ್ಗೆ ಸಂಕ್ಷಿಪ್ತವಾಗಿ ಕೇಳೋಣ. ನೋಟೇಶನ್ ಆನ್ ಆಗಿದೆ. ಸೊ ಎಲ್ಲ ಧರ್ಮಗಳಲ್ಲಿ ಸಾಮಾನ್ಯವಾಗಿ ಒಂದೇ ತತ್ವಗಳು, ಸಮಾನವಾದ ತತ್ವಗಳಿವೆ. ಮೊದಲನೇದಾಗಿ ಆಧ್ಯಾತ್ಮಿಕ ಗುರು ಸ್ವೀಕರಿಸಬೇಕು. ಸನಾತನ ಧರ್ಮದಲ್ಲಿ ಕೂಡ ನಾವೆಲ್ಲರೂ ಆಧ್ಯಾತ್ಮಿಕ ಗುರುವನ್ನು ಸ್ವೀಕರಿಸಿ ಅವರಿಂದ ನಾವು ಜ್ಞಾನವನ್ನು ಪಡೆಯುತ್ತೇವೆ. ದೇವರೊಬ್ಬನೇ, ದೇವರ ಪ್ರೀತಿ ಮಾಡುವುದು ಜೀವನದ ಗುರಿ. ದೇವರ ನಿಯಮಗಳನ್ನು ಪಾಲಿಸಬೇಕು. ನಂತರ ದೇವರ ರಾಜ್ಯಕ್ಕೆ ಹಿಂತಿರುಗಬೇಕು, ರೈಟ್? ಗೋ ಬ್ಯಾಕ್ ಟು ದ ಕಿಂಗ್ಡಮ್ ಆಫ್ ಗಾಡ್ ಅಂತ ಬೈಬಲ್ ಅಲ್ಲಿ ಕೂಡ ಹೇಳ್ತಾರೆ. ಸೊ ಅಲ್ಲಿದೆ ನಮ್ಮ ಮನೆ. ಹೋದ ವಾರ ನಾನು ಕ್ಲಾಸ್ ತಗೊಂಡಿದ್ದೆ. ನಮ್ಮ ಸುಳ್ಳು ಮನೆ ಇಲ್ಲಿ, ನಿಜವಾದ ಮನೆ ಅಲ್ಲಿ, ವೈಕುಂಠದಲ್ಲಿ. ವೈಕುಂಠಕ್ಕೆ ಹಿಂತಿರುಗಬೇಕು, ಅದೇ ಮುಕ್ತಿ. ಪಾಪವನ್ನ ಬಿಡಿ ಅಂತ ಎಲ್ಲಾ ಧರ್ಮಗಳು ಹೇಳ್ತವೆ, ಪಾಪ ಮಾಡಿ ಅಂತ ಹೇಳೋದಿಲ್ಲ. ಆದರೆ ಧರ್ಮದ ಹೆಸರಲ್ಲಿ ಪಾಪ ಮಾಡುವರು ಮಹಾಪಾಪಿಗಳು. ಧರ್ಮವನ್ನ ಮುಂದಿಟ್ಟು ಧರ್ಮಗೋಸ್ಕರ ನಾವು ಪಾಪ ಮಾಡ್ತೀವಿ, ಅಥವಾ ಧರ್ಮವನ್ನ ಒಂದು ನೆಪವಾಗಿ ತಗೊಂಡು ಪಾಪವನ್ನು ಮಾಡ್ತಾರೆ, ಅದು ಮಹಾಪಾಪ. ಸೊ ಎಲ್ಲ ಧರ್ಮಗಳು ಸಾಮಾನ್ಯವಾಗಿ ಪಾಪವನ್ನು ಬಿಡಬೇಕು ಅಂತ ಹೇಳ್ತವೆ. ಸೊ ಭಗವಂತನ ನಾಮದ ವೈಭವ, ಭಗವನ್ ನಾಮದ ಜಪ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮತ್ತೆ ಭೌತಿಕ ಸುಖವನ್ನೇ ತ್ಯಜಿಸಿ ಆಧ್ಯಾತ್ಮಿಕ ತಪಸ್ಸನ್ನ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಈ ರೀತಿ
ಎಲ್ಲ ಧರ್ಮಗಳಲ್ಲಿ ಈ ಸಮಾನವಾದ ತತ್ವಗಳಿವೆ. ಇವನ್ ಕ್ರಿಶ್ಚಿಯಾನಿಟಿ, ಬೈಬಲ್, ಕುರಾನಲ್ಲೂ ಕೂಡ ಆಧ್ಯಾತ್ಮಿಕ ಭೌತಿಕ ಸುಖವನ್ನ ತ್ಯಜಿಸಬೇಕು. ಆ ಭೌತಿಕ ಸುಖ ತ್ಯಜಿಸಿದಾಗ ಮಾತ್ರ ಉನ್ನತ ಆಧ್ಯಾತ್ಮಿಕ ಸ್ತರಕ್ಕೆ ಹೋಗಬಹುದು ಅನ್ನುವುದು ಎಲ್ಲ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಸೊ ಆದರೆ ಧರ್ಮ ಗ್ರಂಥಗಳಲ್ಲಿ ಬೇರೆ ಬೇರೆ ವಿವಿಧತೆ ಇದೆ. ಆ ಒಂದು ಡೀಟೇಲ್ಸ್ ಅಲ್ಲಿ ಸ್ವಲ್ಪ ಡಿಫರೆನ್ಸಸ್ ಇದೆ. ಹೇಗೆಂದ್ರೆ ಉದಾಹರಣೆಗೆ ಒಂದು ಮಗು ಶಾಲೆಗೆ ಹೋಗ್ತಾ ಇದೆ. ಪ್ರಾಥಮಿಕ ಹಂತದಲ್ಲಿದ್ದಾಗ ಗಣಿತಶಾಸ್ತ್ರವನ್ನು ಅಭ್ಯಾಸ ಮಾಡುವಾಗ 2ರಲ್ಲಿ 5 ಕಳೆದರೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಆ ಮಗುಗೆ ಹೇಳಕ್ಕಾಗಲ್ಲ. 5ರಲ್ಲಿ 2 ಹೋದ್ರೆ 3 ಉಳಿಯುತ್ತೆ ಅಂತ ಗೊತ್ತಾಗುತ್ತೆ ಅವರಿಗೆ. ಆದ್ರೆ 2ರಲ್ಲಿ 5 ಕಳೆದ್ರೆ ಏನು ನೆಗೆಟಿವ್ ನಂಬರ್ಸ್ ಗೊತ್ತಿಲ್ಲ, -3 ಅನ್ನೋದು ಅವಳಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ಪ್ರೌಢಶಾಲೆಯಲ್ಲಿ ಹೋದ್ರೆ ಗೊತ್ತಾಗುತ್ತೆ 2 - 5 - 3 ಅಂತ. ಮತ್ತೆ ಇನ್ನು ಪದವಿ ಪೂರ್ವ ಕಾಲೇಜಲ್ಲಿ ಹೋದ್ರೆ, ಡಿಗ್ರಿ ಕಾಲೇಜಲ್ಲಿ ಹೋದ್ರೆ ಇಂಟಿಗ್ರೇಷನ್, ಟ್ರಾನ್ಸ್ಫಾರ್ಮ್ಸ್, ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್, ಡಿಫ್ರೆನ್ಶಿಯೇಷನ್, ಎಷ್ಟೊಂದು ಉನ್ನತ ಗಣಿತಶಾಸ್ತ್ರವನ್ನು ಅಲ್ಲಿ ಅಭ್ಯಾಸ ಮಾಡ್ತಾರೆ. ಸೊ ಅದೇ ರೀತಿ ಹಲವಾರು ಗ್ರಂಥಗಳಲ್ಲಿ ಹೇಗೆ ಒಬ್ಬ ಗಣಿತ ಶಿಕ್ಷಕ ಪ್ರಾಥಮಿಕ ವಿದ್ಯಾರ್ಥಿಗೆ ಪ್ರಾಥಮಿಕ ಹಂತದ ಗಣಿತವನ್ನು ಕಲಿಸುತ್ತಾನೆ, ಪ್ರೌಢಶಾಲೆಯಲ್ಲಿ ಉನ್ನತವಾದ ಗಣಿತವನ್ನು ಕಲಿಸ್ತಾನೆ. ಅದೇ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮತ್ತೆ ಡಿಗ್ರಿ ಕಾಲೇಜುಗಳಲ್ಲಿ PhD ಯಲ್ಲಿ ಏನಿಷ್ಟು ಅತಿ ಉನ್ನತವಾದಂತಹ ಗಣಿತ ತತ್ವಗಳನ್ನ ಕಲಿಸ್ತಾರೆ. ಶಿಕ್ಷಕರೊಬ್ಬರೇ, ಪ್ರಾಧ್ಯಾಪಕರೊಬ್ಬರೇ, ಆದರೆ ಆ ಶಿಷ್ಯನ ಅಥವಾ ವಿದ್ಯಾರ್ಥಿಯ ಲೆವೆಲ್ ಅನ್ನು ನೋಡಿಕೊಂಡು ಅವನಿಗೆ ಏನು ಅರ್ಥ ಆಗುತ್ತೆ ಅದನ್ನು ಮಾತ್ರ ಹೇಳ್ತಾರೆ, ಅದನ್ನು ಮೀರಿ ಹೇಳೋದಿಲ್ಲ. ಅದೇ ರೀತಿ ಆಧ್ಯಾತ್ಮಿಕ ಗುರುಗಳಿಗೆ ಎಲ್ಲ ಜ್ಞಾನವಿದೆ, ಆದರೆ ಶಿಷ್ಯನ ಅರ್ಹತೆಯನ್ನ ಗಮನಿಸಿ ಅರ್ಹತೆಗೆ ತಕ್ಕಂತೆ ಅವರಿಗೆ ವಿದ್ಯಾಭ್ಯಾಸವನ್ನ ಮಾಡಿಸ್ತಾರೆ. ಒಂದು ಧರ್ಮದ ಗ್ರಂಥದಲ್ಲಿ ಹೇಳ್ತಾರೆ, ಹಂದಿ ಮತ್ತು ನಾಯಿ ಹೊರತುಪಡಿಸಿ ಎಲ್ಲಾ ಪ್ರಾಣಿಗಳನ್ನು ಸಮರ್ಪಣೆಯ ನಂತರ ತಿನ್ನಬಹುದು ಅಂತ ಇಸ್ಲಾಂ ಹೇಳ್ತಾರೆ. ಹಂದಿ ಮತ್ತು ನಾಯಿ ತಿನ್ನೋದಿಲ್ಲ, ಅದು ಉಳಿದಿದ್ದೆಲ್ಲ ತಿಂತಾರೆ. ಕುರಿ, ಎಮ್ಮೆ, ಕೋಣ, ಹಸು ಎಲ್ಲ ತಿಂತಾರೆ. ಯಾಕೆ ಇಸ್ಲಾಂ ಧರ್ಮ ಪ್ರಾರಂಭವಾಗಿದ್ದು ಮರುಭೂಮಿಯಲ್ಲಿ ತಿನ್ನೋದಿಕ್ಕೆ ಹಣ್ಣು ಕಾಯಿ ಸಿಗೋದಿಲ್ಲ. ಅಲ್ಲಿ ಮಾಂಸಾಹಾರನೇ ತಿಂತಾರೆ. ಸೊ ಅಲ್ಲಿ ಮಾಂಸಾಹಾರ ತಿನ್ನಲೇಬೇಕು, ತಿನ್ನದೆ ಅವರು ಉಳಿಯೋಕ್ಕಾಗಲ್ಲ. ಅದಕ್ಕೆ ಇಸ್ಲಾಮಲ್ಲಿ ಹೇಳ್ತಾರೆ ಏನಂದ್ರೆ, ಆಯ್ತು ಮಾಂಸ ತಿನ್ನಿ, ಬಟ್ ಹಂದಿ ಮಾಂಸ ತಿನ್ಬೇಡಿ, ಯಾಕಂದ್ರೆ ಅದು ಮಲಮೂತ್ರವನ್ನು ತಿನ್ನುತ್ತೆ, ಮಲವನ್ನು ತಿಂದು ಅದು ದಷ್ಟಪುಷ್ಟವಾಗಿದೆ. ಸೊ ಅದಕ್ಕೆ ಹಂದಿ ತಿನ್ಬೇಡಿ ಅಂತ ಹೇಳ್ತಾರೆ. ಇನ್ನೊಂದು ಧರ್ಮದಲ್ಲಿ ಏನ್ ಹೇಳ್ತಾರೆ, ರೋಮನ್ ಕ್ಯಾಥೋಲಿಕರು ಶುಕ್ರವಾರ ಹೊರತುಪಡಿಸಿ ಪ್ರತಿದಿನ ಮಾಂಸವನ್ನು ತೆಗೆದುಕೊಳ್ಳುತ್ತಾರೆ, ಎವ್ರಿ ಡೇ ಎಕ್ಸೆಪ್ಟ್ ಫ್ರೈಡೆ. ಸೊ ಯಾಕಂದ್ರೆ ಅವರು ಬಿಡಕ್ಕಾಗ್ತಾ ಇಲ್ಲ, ಡೈಲಿ ತಿಂತಾರೆ, ಬಿಡಕ್ಕಾಗ್ತಾ ಇಲ್ಲ. ಅದಕ್ಕೆ ಕ್ರಿಶ್ಚಿಯಾನಿಟಿ ಹೇಳಿದ್ದಾರೆ ಅಟ್ಲೀಸ್ಟ್ ಒಂದು ದಿನ ತಿನ್ಬೇಡಿ ಅಂತ. ಅದ ಅರ್ಥ ಏನು, ಅಟ್ಲೀಸ್ಟ್ ಒಂದು ದಿನ ತಿನ್ನೋದನ್ನ ಬಿಟ್ರೆ ಅಟ್ಲೀಸ್ಟ್ ಒಂದು ದಿನ ಪಾಪ ಉಳಿತು. ಪ್ರತಿದಿನ ಪಾಪ ಮಾಡ್ತಾ ಇದ್ದಾನೆ, ಅಟ್ಲೀಸ್ಟ್ ಒಂದಿನ ಬಿಟ್ಬಿಟ್ಟ, ಚರ್ಚಿಗೆ ಬಂದ ನಮಸ್ಕಾರ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಆದ್ರೆ ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ, ಮಾಂಸಾಹಾರವು ಪಾಪ ಜೀವನದ ಸ್ತಂಭವಾಗಿದೆ ಮತ್ತು ನಾವು ದೇವರ ಎಲ್ಲ ಜೀವಿಗಳ ಮೇಲೆ ಕರುಣೆ ತೋರಿಸುವವರೆಗೂ ನಿಜವಾದ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗುವುದಿಲ್ಲ ಅಂತ ಸನಾತನ ಧರ್ಮ ಹೇಳುತ್ತೆ. ರೈಟ್, ನಾವೆಲ್ಲರೂ ಜೀವಿಗಳು. ಬೇರೆ ಜೀವಿಗೆ ಹಾನಿಯನ್ನು ಉಂಟು ಮಾಡಿದರೆ ನಾವು ಭಗವತ್ ಪ್ರಾಪ್ತಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮಾಂಸಾಹಾರ ಬಿಡಬೇಕು. ಮಾಂಸ ಸೇವನೆ ಮಾಡುವುದು ಪಾಪ ಜೀವನದ ಒಂದು ಕಂಬವಾಗಿದೆ. ಪಾಪದ 4 ಕಂಬಗಳು: ದ್ಯೂತಂ ಪಾನಂ ಸ್ತ್ರೀಯ ಸೂನಂ ಯತ್ರ ಧರ್ಮಶ್ಚತುರ್ವಿಧ. ದ್ಯೂತಂ ಅಂದ್ರೆ ಜೂಜಾಡುವುದು, ಪಾನಂ ಅಂದ್ರೆ ಕುಡಿಯುವ ಚಟ, ಸ್ತ್ರೀಯ ಪರಸ್ತ್ರೀ ಪುರುಷರ ಮಧ್ಯೆ ಅನೈತಿಕ ಸಂಬಂಧವನ್ನು ಇಟ್ಕೊಳ್ಳುವುದು. ನಂತರ ಸೂನ ಅಂದ್ರೆ ಮೀಟ್ ಈಟಿಂಗ್, ಮಾಂಸ ತಿನ್ನುವುದು. ಈ 4
ಅಧರ್ಮದ ಕಾಲುಗಳು. ಸದ್ಯ ನಾವು ಅಧರ್ಮವನ್ನು ಮಾಡಬಾರದು, ಅಧರ್ಮವನ್ನು ಬಿಟ್ಟು ಬಿಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಅರ್ಥ ಆಗ್ತದೆ ತಮಗೆಲ್ಲ? ಓಕೆ. ಈ ವಿಷಯದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನಾವು ತಾವು ಎಂಡಲ್ಲಿ ಕೇಳಬಹುದು, ಕ್ಲಾಸ್ ಮುಗಿದ ಮೇಲೆ. ಸೊ ಕ್ವಶನ್ಸ್ ನೀವು ತಾವು ಬರ್ಕೊಂಡು ಇಟ್ಕೊಳ್ಳಿ. ಸೊ ಇಸ್ಲಾಂ ಎಷ್ಟು ವರ್ಷ ಹಳೆಯದು? ಕೇವಲ 1300 ವರ್ಷ ಹಳೆಯದು. ಮೊಹಮ್ಮದ್ ಪೈಗಂಬರರಿಗೆ ಗಬ್ರಿಯೇಲನು ಆಕಾಶವಾಣಿ, ಏಂಜಲ್ ಅಂದರೆ ದೇವತೆ, ಆಕಾಶವಾಣಿ ಮುಖಾಂತರ ಏನೋ ಜ್ಞಾನವನ್ನು ಹೇಳಿದ್ರಂತೆ. ಅದನ್ನು ಅವರು ಬರೆದು ಇಟ್ಕೊಂಡ್ಬಿಟ್ರು. ಸೊ ಬರೆದಿಡ್ಲಿಲ್ಲ, ಆಕ್ಚುಲಿ ಅವರು ಕೇಳಿದ್ರು, ಅರ್ಥ ಮಾಡ್ಕೊಂಡು ತಮ್ಮ ಶಿಷ್ಯರಿಗೆ ಹೇಳಿದ್ರು. ಶಿಷ್ಯರು ನಂತರ ಅದನ್ನ ಬರೆದಿಟ್ರು. ಅದೇ ಕುರಾನ್ ಆಯ್ತು. ಸೊ ಕುರಾನ್ ನೇರವಾಗಿ ದೇವರು ಕೊಟ್ಟಿದ್ದಲ್ಲ, ಅದು ಆ ಆ, ಯಾರು ಶಿಷ್ಯರು ಕೇಳಿದ್ದಾರೆ ಅದನ್ನು ಬರೆದಿರೋದು. ನಂತರ ಬೈಬಲ್ ಕೂಡ ಕ್ರೈಸ್ತ ಧರ್ಮ ಎಷ್ಟು ವರ್ಷ ಹಳೆಯದು? 2000 ವರ್ಷ, 0 AD. ಸೊ ಜೀಸಸ್ ಕ್ರೈಸ್ತರು ತಮ್ಮ ಹಲವಾರು ಶಿಷ್ಯರಿಗೆ, ಆಡಮ್, ಜೋಸೆಫ್, ಈ ರೀತಿ ಥಾಮಸ್ ಅವರೆಲ್ಲ ಬೋಧನೆಗಳನ್ನು ಕೊಟ್ಟರು. ಅವರು ತಾವು ಕೇಳಿದಂತಹ ಕಥೆಗಳನ್ನ ಅರ್ಥ ಮಾಡಿಕೊಂಡು ಅವರು ಬರೆದ್ರು. ಅದು ಬೈಬಲ್ ಆಯ್ತು. ಅದರ ಕ್ರೈಸ್ತ ಧರ್ಮಕ್ಕಿಂತ ಮುಂಚೆ ಇತ್ತು ಇನ್ನೊಂದು ಧರ್ಮ, ಅದು ದಟ್ಸ್ ಕಾಲ್ಡ್ ಜೂಯಿಶ್ ಜ್ಯೂಸ್, ಜೆಹೋವಾಸ್, ಯಹೂದಿಗಳು. ಅವರು ಆ, ಅವರು ಮೋಸಸ್ನ ಫಾಲೋ ಮಾಡೋರು. ಅವರು ಓಲ್ಡ್ ಟೆಸ್ಟಿಮೆಂಟ್ ಫಾಲೋ ಮಾಡ್ತಾರೆ. ಕ್ರೈಸ್ತರನ್ನ ಫಾಲೋ ಮಾಡೋರು ನ್ಯೂ ಟೆಸ್ಟಿಮೆಂಟ್ ಫಾಲೋ ಮಾಡ್ತಾರೆ. ನ್ಯೂ ಟೆಸ್ಟಿಮೆಂಟ್ ಇಸ್ ದ ಕರೆಂಟ್ ಬೈಬಲ್. ಅದಕ್ಕೂ ಹಳೆಯ ಧರ್ಮ ಬೌದ್ಧ ಧರ್ಮ. ಸುಮಾರು 2500 ವರ್ಷ ಹಿಂದಿನ ಧರ್ಮ ಇದು. ಸೊ ಸಾಕ್ಷಾತ್ ಭಗವಂತನೇ, ಬುದ್ಧ ವಿಷ್ಣುವಿನ ಅವತಾರ, ಅವರೇ ಬಂದು ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿದರು. ಬೌದ್ಧ ಧರ್ಮ ಒಂದು ರೀತಿ ನೋಡಿದ್ರೆ ಅದು ನಾಸ್ತಿಕ ಧರ್ಮ. ಅದರಲ್ಲಿ ದೇವರ ಬಗ್ಗೆ ಹೆಚ್ಚು ವಿಷಯಗಳಿಲ್ಲ. ಆದರೆ ದೇವರು ಪರ್ಪಸ್ಫುಲಿ ಬೇಕು ಅಂತಾನೆ ಇಂತಹ ಒಂದು ತತ್ವವನ್ನ, ನಾಸ್ತಿಕ ತತ್ವವನ್ನ ಬೌದ್ಧ ಧರ್ಮದ ಮುಖಾಂತರ ಪ್ರಚಾರವನ್ನ ಮಾಡಿದ್ದಾರೆ. ಅಟ್ಲೀಸ್ಟ್ ಅಲ್ಲಿ ಅಹಿಂಸೆಯನ್ನ ಫಾಲೋ ಮಾಡ್ತಾರೆ. ಅಹಿಂಸಾ ಪರಮೋ ಧರ್ಮ ಅಂತ. ಆದರೆ ಭಗವದ್ಗೀತೆ ಎಷ್ಟು ವರ್ಷ ಹಳೆದು? 5000 ವರ್ಷ ಹಿಂದೆ ಸಾಕ್ಷಾತ್ ಭಗವಂತನೇ, ಕೃಷ್ಣನೇ ಅರ್ಜುನನಿಗೆ ಹೇಳಿದಂತಹ ಜ್ಞಾನ, ನೇರವಾಗಿ ಭಗವಂತನಿಂದ ಬಂದಿರುವಂತಹ ಜ್ಞಾನ. ಯಾರು ಅವರು ಇವರು ಕೇಳಿ ಹೇಳಿದಂಥದ್ದಲ್ಲ, ನೇರವಾಗಿ ಸಾಕ್ಷಾತ್ ಭಗವಂತನ ಮುಖದಿಂದ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ ವಿನಿಸೃತ. ಸೊ ನೇರವಾಗಿ ಕೃಷ್ಣನ ಮುಖದಿಂದ ಬಂದಿರುವಂತಹ ಜ್ಞಾನ ಇದು. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಸನಾತನ ಧರ್ಮ ಎಷ್ಟು ಹಳೆಯದು ಅಂತ. ಯಾರಿಗಾದ್ರೂ ಗೊತ್ತಾ ಎಷ್ಟು ಹಳೆಯದು ಸನಾತನ ಧರ್ಮ? ಎಷ್ಟು ವರ್ಷ ಹಳೆಯದಾಗಿರ್ಬೋದು ಸನಾತನ ಧರ್ಮ? ಎನಿ ಗೆಸಸ್? ತಮಗೆಲ್ಲ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಸನಾತನ ಭಗವದ್ಗೀತೆ 5000 ವರ್ಷ ಹಿಂದೆ ಹಳೆದು, ಆದರೆ ಸನಾತನ ಧರ್ಮ ಎಷ್ಟು ಪ್ರಾಚೀನವಾದದ್ದು? ನನ್ನ ಪ್ರಶ್ನೆಯಲ್ಲಿ ಉತ್ತರ ಇದೆ. ಸನಾತನ ಧರ್ಮ ಎಷ್ಟು ವರ್ಷ ಹಳೆದು? ಒಬ್ರು ಹೇಳ್ತಾರೆ 5000 ವರ್ಷ ಅಂತ. 5000 ವರ್ಷ ಹಿಂದೆ ಭಗವದ್ಗೀತೆ ಕೃಷ್ಣ ಅರ್ಜುನನಿಗೆ ಹೇಳಿದ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಈ ಜ್ಞಾನ ಪುರಾತನವಾದದ್ದು. ಪ್ರವೀಣ್ ಕುಮಾರ್ ಹೇಳ್ತಾರೆ ಆದಿ ಅಂತ್ಯ ಇಲ್ಲವಾದಂಥದ್ದು ಅಂತ. ಇದಕ್ಕೆ ಆದಿ ಇಲ್ಲ, ಇದಕ್ಕೆ ಅಂತ್ಯವೂ ಇಲ್ಲ. ಸನಾತನ, ಸನಾತನ ಅಂದರೆ ಶಾಶ್ವತವಾದದ್ದು. ಇದಕ್ಕೆಂದು ಅಂತ್ಯವಿಲ್ಲ, ಆದಿ ಇಲ್ಲ. ರೈಟ್? ಸೃಷ್ಟಿಯ ಪ್ರಾರಂಭದಿಂದ ಸನಾತನ ಧರ್ಮವೇ ಇದೆ. ರೈಟ್? ಸೊ ಸನಾತನ ಧರ್ಮ ಇತ್ತು, ಈಗ ಇದೆ, ಮುಂದೆ ಕೂಡ ಇರುತ್ತೆ. ಇದನ್ನು ಯಾರು ನಾಶ ಮಾಡಲು ಸಾಧ್ಯವಿಲ್ಲ. ಅಂತಹ ಧರ್ಮ ಇದು. ಬೇರೆ ಧರ್ಮಗಳು ಬರ್ಬೋದು, ಹೋಗ್ಬೋದು, ಬಂದು ಕೆಲವೊಂದು 1000 ವರ್ಷ ಇದ್ದು ಹೋಗ್ಬಿಡುತ್ತೆ. ಆದರೆ ಸನಾತನ ಧರ್ಮ ಕಂಟಿನ್ಯೂ ಆಗುತ್ತೆ. ಸೊ ಇಟ್ಸ್ ಎಟರ್ನಲ್ ಧರ್ಮ ಆಫ್ ದ ಆತ್ಮ. ಆತ್ಮದ ನಿಜವಾದ ಧರ್ಮವೇ ಸನಾತನ ಧರ್ಮ. ಸೊ ಸನಾತನ ಧರ್ಮಕ್ಕೆ ಯಾವುದು ನಾವು ಏನಂತಾರೆ, ಸೊ ಸನಾತನ ಧರ್ಮ ಅತ್ಯಂತ ಪ್ರಾಚೀನವಾದದ್ದು. ದೇರ್ ಇಸ್ ನೋ ಲಿಮಿಟ್ ಟು
ಸನಾತನ ಧರ್ಮ. ಹ್ಮ್. ಸೃಷ್ಟಿಯ ಉದಯದಿಂದ, ಸಿನ್ಸ್ ದ ಬಿಗಿನಿಂಗ್ ಟೈಮ್. ಶಾಶ್ವತವಾದ ಧರ್ಮ. ಸೊ ಶ್ರೀಲ ಭಕ್ತಿನಾಥ್ ಠಾಕೂರ್ ಅವರು ಒಂದು ಕಂಪ್ಯಾರಿಸನ್ ಮಾಡ್ತಾರೆ. ಭಕ್ತಿನಾಥ್ ಠಾಕೂರ್ ಮಹಾ ಆಚಾರ್ಯರು, ನಮ್ಮ ಪರಂಪರೆ ಬರುವಂತವ್ರು, ಹೇಳ್ತಾರೆ ತುಂಬಾ ಸಿಮಿಲಾರಿಟೀಸ್ ಇದೆ ಬೇರೆ ಬೇರೆ ಧರ್ಮಗಳಲ್ಲಿ. ಸೊ ಸನಾತನ ಧರ್ಮ ಇಸ್ಲಾಂ ಮತ್ತೆ ಸ್ವಲ್ಪ ಸಿಮಿಲಾರಿಟೀಸ್ ನೋಡೋಣ ಏನಂತ. ಸನಾತನ ಧರ್ಮಕ್ಕೆ ಈಗ ಹಿಂದೂ ಧರ್ಮ ಅಂತ ಕೂಡ ಕರೀತಾರೆ. ಆಕ್ಚುಲಿ ಹಿಂದೂ ಅನ್ನುವ ಪದ ಆಮ್, ಶಾಸ್ತ್ರದಲ್ಲಿ ವೇದದಲ್ಲಿ ಇಲ್ಲ. ಆದರೆ ಸಿಂಧೂ ನದಿ ಇದೆ. ಆ ಸಿಂಧೂ ನದಿಯ ಈ ಕಡೆ ಇರುವ ಜನರಿಗೆ ಹಿಂದೂ ಅಂತ ಕರೆಯಲು ಪ್ರಾರಂಭಿಸಿದ್ರು. ಯಾರು? ಮುಸಲ್ಮಾನರು. ರೈಟ್. ಸೊ ಆದ ಕಾರಣ ಸಿಂಧೂ ಅಪ ಆ, ಶಬ್ದ ಭ್ರಷ್ಟವಾಗಿ ಹಿಂದೂ ಆಯಿತು, ಹಿಂದೂಸ್ಥಾನ್ ಅಂತಾಯ್ತು. ನದಿಯ ಈ ಕಡೆ ಇರುವ ಸ್ಥಾನ ಹಿಂದೂಸ್ಥಾನ್ ಅಂತ ಆಯ್ತು. ಬಟ್ ಆಕ್ಚುಲಿ ನಮ್ಮ ದೇಶದ ನಿಜವಾದ ಹೆಸರು ಭಾರತ. ಭಾರತ ದೇಶ ನಮ್ಮ ದೇಶ. ಹಿಂದೂಸ್ಥಾನ್ ಅಂತ ಶಬ್ದ ಕೊಟ್ಟಿರೋದು ಬೇರೆ. ಮತ್ತೆ ಇಂಡಿಯಾ ಅನ್ನುವ ಪದದ ಪ್ರಯೋಗ ಮಾಡಿದವರು ಬ್ರಿಟಿಷರು. ಇಂಡಿಯಾ ಅನ್ನುವ ಪದ ಶಾಸ್ತ್ರದಲ್ಲಿಲ್ಲ, ಬ್ರಿಟಿಷರು ಕೊಟ್ಟಂತ ಹೆಸರು. ಅದಕ್ಕೆ ಇಂಡಿಯಾ ಅನ್ನುವ ಪದದ ಬದಲಾಗಿ ಭಾರತ ಅಂತ ನಾವು ಸಂಬೋಧನೆ ಮಾಡುವುದು ಉತ್ತಮ. ಭಾರತ ಪದಕ್ಕೆ ಸಾಕಷ್ಟು ಆ ಆಳವಾದ ಅರ್ಥ ಇದೆ. ಭಾರತ ಅಂದ್ರೆ ಒಂದು ಪ್ರಕಾಶದ ಸ್ಥಳ. ಯಾವ ಸ್ಥಳದಲ್ಲಿ ಜ್ಞಾನ ದೀಪದ ಪ್ರಕಾಶದ ದಾರಿಯಲ್ಲಿ ನಡೆದಿದ್ದಾರೆ ಜನರು, ಅಂತಹ ದೇಶಕ್ಕೆ ಭಾರತ ದೇಶ ಅಂತ ಕರೀತಾರೆ. ಆತ್ಮದ ಬಗ್ಗೆ ವರ್ಣನೆ ಸನಾತನ ಧರ್ಮದಲ್ಲಿದೆ. ಇಸ್ಲಾಮಲ್ಲೂ ಕೂಡ ಆತ್ಮಕ್ಕೆ ರೂಹ್ ಅಂತ ಕರೀತಾರೆ. ಆಧ್ಯಾತ್ಮಿಕ ಆ ವಸ್ತು ಆತ್ಮ ಚಿತ್, ಸೊ ಮುಜರ್ರದ್ ಅಂತ ಕರೀತಾರೆ. ಭೌತಿಕ ಜಗತ್ತಿಗೆ ಅಚಿತ್ ಅಂತ ಕರೀತಾರೆ. ಇಲ್ಲಿ ಜಿಸ್ಮ್ ಅಂದ್ರೆ ದೇಹಕ್ಕೆ ಜಿಸ್ಮ್ ಅಂತ ಕರೀತಾರೆ. ಮುಕ್ತ ಜೀವಾತ್ಮರಿಗೆ ರೂಹು ಮುಜರ್ರದ್ ಅಂತ ಕರೀತಾರಂತೆ. ಬದ್ಧ ಜೀವಾತ್ಮಕ್ಕೆ ರೂಹು ತರ್ಕೀವಿ ಅಂತ ಕರೀತಾರಂತೆ. ಅಶುದ್ಧತೆ, ಅಜ್ಞಾನ ಮತ್ತೆ ಮಲ, ಇದಕ್ಕೆ ಮಲ್ಫುಟ್ ಅಂತ ಕರೀತಾರೆ. ಆಧ್ಯಾತ್ಮಿಕ ಜಗತ್ತು ಪರವ್ಯೋಮ, ರೈಟ್, ಅಲಮಲ್ ಮಶಾಲ್ ಅಂತ ಕರೀತಾರಂತೆ. ದೇವರ ಪ್ರೀತಿ ಪ್ರೇಮ, ಅದಕ್ಕೆ ಇಷ್ಕ್ ಅಂತ ಕರೀತಾರೆ. ದೇವರು ಈಶ್ವರ ಖುದ ಅಂತ ಅವ್ರು ಕರೀತಾರೆ. ಆತ್ಮವು ದೇವರ ಶಾಶ್ವತ ಸೇವಕ, ಅವರು ಅಲ್ಲಕ್ಕೆ ಬಂದೆ ಅಂತ ಕರೀತಾರೆ. ಇಟ್ ಸಾಕಷ್ಟು ಸಿಮಿಲಾರಿಟೀಸ್ ಇದೆ. ಮತ್ತೆ ಕ್ರೈಸ್ತ ಧರ್ಮದಲ್ಲಿ ಕೂಡ ಸಾಕಷ್ಟು ಸಿಮಿಲಾರಿಟೀಸ್ ಇದೆ, ಹೊಂದಾಣಿಕೆಗಳಿವೆ. ರೈಟ್. ಆಲ್ರೆಡಿ ಆ ಟೇಬಲ್ ಅಲ್ಲಿ ನಾವು ತೋರಿಸಿದ್ದೀವಿ, ಅದಕ್ಕೆ ಇದನ್ನ ಸ್ಕಿಪ್ ಮಾಡ್ತೀನಿ ನಾನು. ಒಂದೇ ಮಾತಲ್ಲಿ ಹೇಳುವುದಾದರೆ ಪ್ರತಿಯೊಂದು ಆತ್ಮಕ್ಕೂ ಸಾವಿನ ರುಚಿ ಇರುತ್ತದೆ. ರೈಟ್. ಯಾವುದೇ ಧರ್ಮದವರಾಗಿರ್ಲಿ ಸಾವು ಎಲ್ಲರಿಗೂ ಖಚಿತ. ನಾನು ಹಿಂದೂ ನನಗೆ ಸಾವು ಬರೋದಿಲ್ಲ ಅಂತಲ್ಲ, ನಾನು ಮುಸಲ್ಮಾನ್ ನನಗೆ ಸಾವು ಬರೋದಿಲ್ಲ ಅಂತ, ಎಲ್ಲರಿಗೂ ಸಾವು ಖಚಿತ. ಹುಟ್ಟು ಖಚಿತ, ಸಾವು ಖಚಿತ. ಮಧ್ಯದಲ್ಲಿ ಜರ ಮತ್ತೆ ಅಂದ್ರೆ ವೃದ್ಧಾಪ್ಯ ಮತ್ತೆ ರೋಗಗಳು ಕೂಡ ಖಚಿತ. ಶಿವ ಶಾಶ್ವತದ ಎಲ್ಲರಿಗೂ ಸಮಾನವಾದವು. ಸೊ ಪ್ರತಿಯೊಬ್ಬರಿಗೂ ಸಾವಿನ ರುಚಿ ಇರುತ್ತದೆ. ಮತ್ತೆ ಈ ಪ್ರಪಂಚದ ಜೀವನವು ಭ್ರಮೆಯ ಆರಾಮವಾಗಿದೆ. ಹೇಳಿದ್ರೆ ಫಾಲ್ಸ್ ಹ್ಯಾಪಿನೆಸ್. ಈ ಒಂದು ಜಗತ್ತು ಒಂದು ಭ್ರಮೆಯ ಆರಾಮವಾಗಿದೆ. ಇಟ್ಸ್ ಫಾಲ್ಸ್ ಹ್ಯಾಪಿನೆಸ್. ಅದಕ್ಕೆ ನಾವು ಈ ಭ್ರಮೆಯಲ್ಲಿ ಸಂತೋಷವಾಗಿರಲು ಪ್ರಯತ್ನ ಪಡಬಾರದು. ನಾವು ನಿಜವಾದ ಜಗತ್ತಿಗೆ ಹೋಗ್ಬೇಕು, ಅದು ಆಧ್ಯಾತ್ಮಿಕ ಜಗತ್ತು. ಈ ತತ್ವವನ್ನೆಲ್ಲ ಧರ್ಮಗಳು ಹೇಳ್ತಾರೆ. ಸೊ ಸನಾತನ ಧರ್ಮದ ಪ್ರಕಾರ ನಮ್ಮ ನಿಜವಾದ ಧಾಮ ವೈಕುಂಠ ಧಾಮ, ಗೋಲೋಕ ಧಾಮ. ಅನ್ಯ ಧರ್ಮದವರು ಅದನ್ನ ಬೇರೆ ಬೇರೆ ಹೆಸರಲ್ಲಿ ಕರೀಬಹುದು, ಆದರೆ ನಮ್ಮ ಶಾಸ್ತ್ರದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ಧಾಮ ವೈಕುಂಠ ಧಾಮ ಅಂತ. ಸೊ ನಾವು ಭಗವಂತನಿಗೆ ಸೇವೆಯನ್ನ ಸಲ್ಲಿಸಬೇಕು. ಭಗವಂತನಿಗೆ ತಮ್ಮ ಸೇವೆಯನ್ನು ಸಲ್ಲಿಸುವವರಿಗೆ ಉದ್ಯಾನವನಗಳಿವೆ, ಅದರ ಕೆಳಗಡೆ ನದಿಗಳು ಹರಿಯುತ್ತವೆ, ಅಲ್ಲಿ ಅವರು ಶಾಶ್ವತವಾಗಿ ಸುರಕ್ಷಿತವಾಗಿರುತ್ತಾರೆ. ಆದರೆ ಭಗವದ್ಗೀತೆ ಸನಾತನ ಧರ್ಮದ ಒಂದು ವಿಶೇಷತೆ ಇದೆ. ಅದೇನು? ಬೇರೆ ಧರ್ಮಗಳಲ್ಲಿ ಆ ವಿಶೇಷತೆ ಇಲ್ಲ, ಸನಾತನ ಧರ್ಮದಲ್ಲಿ ಒಂದು ವಿಶೇಷ ಇದೆ. ರೂಪಾದ ಹೇಳ್ತಾರೆ, ನನ್ನ ಈ ವಾಸಸ್ಥಾನವು ಸೂರ್ಯ ಅಥವಾ ಚಂದ್ರನಿಂದ ಅಥವಾ ವಿದ್ಯುತ್ ಶಕ್ತಿಯಿಂದ ಪ್ರಕಾಶಿಸಲ್ಪಟ್ಟಿಲ್ಲ. ನ ತದ್ಭಾಷೇತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಕೃಷ್ಣ ಲೋಕದಲ್ಲಿ ವಿದ್ಯುತ್ ಶಕ್ತಿ ಬೇಕಿಲ್ಲ, ಸೂರ್ಯ ಚಂದ್ರರ ಅವಶ್ಯಕತೆ ಇಲ್ಲ, ಎಲ್ಲವೂ ಸ್ವಯಂ ಪ್ರಕಾಶಮಯವಾಗಿದೆ. ಅಂತಹ ಲೋಕಕ್ಕೆ ಹೋದ ಮೇಲೆ ಮತ್ತೆ ಮರಳಿ ಬರುವುದಿಲ್ಲ.
ಮತ್ತು ಬೈಬಲಲ್ಲಿ ಕೂಡ ಹೇಳ್ತಾರೆ. ಹ್ಮ್ ಹ್ಮ್. ಆ ಶ್ವೇತ ಸದುಪನಿಷದಲ್ಲಿ ಕೇಳಿ ಕೂಡ ಹೇಳ್ತಾರೆ, ಅಲ್ಲಿ ಸೂರ್ಯ ಬೆಳಕುವುದಿಲ್ಲ, ಮಿಂಚನ ಹೊಳಪು ಹೊಳೆಯುವುದಿಲ್ಲ, ಬೆಂಕಿಯ ಬಗ್ಗೆ ಏನು ಮಾತಾಡೋದು. ಸೊ ಅಲ್ಲಿ ಬೆಂಕಿ ಅವಶ್ಯಕತೆ ಇಲ್ಲ. ಸೊ ಬೈಬಲಲ್ಲಿ ಕೂಡ ಹೇಳ್ತಾರೆ, ಅಲ್ಲಿ ಯಾವುದೇ ರಾತ್ರಿ ಇರುವುದಿಲ್ಲ, ಅವರಿಗೆ ಮೇಣದ ಬತ್ತಿ ಸೂರ್ಯನ ಬೆಳಕಿನ ಅಗತ್ಯವಿಲ್ಲ. ದೇವರಾದ ಕರ್ತನು ಅವರಿಗೆ ಬೆಳಕನ್ನು ಕೊಡುತ್ತಾನೆ, ಅವರೆಂದೆಂದಿಗೂ ಆಳುವರು. ಸೊ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಈ ಭೌತಿಕ ಮತ್ತು ಆಧ್ಯಾತ್ಮಿಕ ಜ್ಞಾನ ಎರಡೂ ನಾನು ನಿನಗೆ ಪೂರ್ಣವಾಗಿ ವಿವರಿಸುತ್ತೇನೆ. ಸಮ್ ಕಂಪ್ಲೀಟ್, ರೈಟ್. ಸೊ ಜ್ಞಾನಂ ತೇಹಂ ಸ ವಿಜ್ಞಾನಂ ಯಜ್ಞಾತ್ವ ಮೋಕ್ಷಸೆ ಶುಭಾತ್. ಸೊ ಕೃಷ್ಣ ಹೇಳ್ತಾನೆ, ಯಜ್ಞಾತ್ವಾನೇಹ ಭೂಯೋ ನ ಜ್ಞಾತವ್ಯಂ ಅವಶಿಷ್ಯತೆ. ಈ ಜ್ಞಾನವನ್ನು ತಿಳ್ಕೊಂಡ ಮೇಲೆ ಮತ್ತೆ ತಿಳ್ಕೊಳ್ಳೋದಕ್ಕೆ ಏನೂ ಉಳಿಯೋದಿಲ್ಲ. ಇಟ್ಸ್ ಕಂಪ್ಲೀಟ್. ಆದರೆ ಕೃಷ್ಣನಲ್ಲಿ ಹೇಳ್ತಾರೆ, ನಾನು ನಿಮಗೆ ಹೇಳಬೇಕಾದದ್ದು ತುಂಬಾ ಇದೆ, ಆದರೆ ನೀವು ಈಗ ಅದನ್ನು ಗ್ರಹಿಸಲಾರರು. ಸೊ ಜೀಸಸ್ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಸೊ ಬೈಬಲ್ ಪ್ರಚಾರ ಮಾಡಿದ್ದು ಯಾರು? ಜೀಸಸ್. ಯಾರಿಗೆ ಮಾಡಿದ್ರು? ಅಲ್ಲಿ ಕೆಲವರು ಮರುಭೂಮಿಯಲ್ಲಿ ಇಸ್ರೇಲ್ ಅಲ್ಲಿ ಕೆಲವರು ಮೀನು ಹಿಡಿಯೋರು ಇರಿದ್ರು, ಮೀನುಗಾರರು. ಅವರಿಗೆ ಪ್ರಚಾರ ಮಾಡ್ತಾ ಇದ್ರು. ಸೊ ಅದಕ್ಕೆ ಅವರಿಗೆ ತುಂಬಾ ಸರಳವಾದ ಸಿಂಪಲ್ ಆದಂತಹ ಉದಾಹರಣೆಗಳನ್ನ, ನಿಯಮಗಳನ್ನ ಕೊಟ್ಟರು. 10 ಕಮಾಂಡ್ಮೆಂಟ್ಸ್ ಅಂತ ಹೇಳ್ತಾರೆ. ದೋ ಶಾಲ್ ನಾಟ್ ಕಿಲ್, ನೀವು ಹಿಂಸೆ ಮಾಡಬಾರ್ದು, ಅಂದ್ರೆ ಕೊಲ್ಲಬೇಡಿ. ನಮ್ಮ ಶಾಸ್ತ್ರಗಳು ಕೂಡ ಹೇಳ್ತಾರೆ, ಕೊಲ್ಲಬೇಡಿ, ಕಳ್ತನ ಮಾಡಬೇಡಿ, ಕೊಲೆಗಾರಿಕೆ ಮಾಡಬೇಡಿ, ಬೇರೆ ಸ್ತ್ರೀ ಪುರುಷರ ಅಂದರೆ ಸ್ತ್ರೀಯ ಶೋಷಣೆ ಮಾಡಬೇಡಿ, ಎಲ್ಲ ಜೀವಿಗಳಿಗೆ ಗೌರವವನ್ನು ಕೊಡಿ ಅಂತ ಈ ರೀತಿ 10 ನಿಯಮಗಳನ್ನ ಜೀಸಸ್ ಕ್ರೈಸ್ಟ್ ಅವರಿಗೆ ಹೇಳ್ತಾರೆ, ರೈಟ್. ಸೊ ಮತ್ತೆ ಅವ್ರಿಗೆ ಹೇಳ್ತಾರೆ, ನಾನು ನಿಮ್ಗೆ ಹೇಳಿದ್ದೀನಿ ಜ್ಞಾನ, ಆದರೆ ನನ್ನ ಹತ್ರ ಹೇಳೋದಕ್ಕೆ ಇನ್ನೂ ಸಾಕಷ್ಟು ಇದೆ, ಆದರೆ ಅದನ್ನ ಕೇಳುವುದಕ್ಕೆ ನೀವು ಈಗ ಸಿದ್ಧರಿಲ್ಲ. ಯು ಆರ್ ನಾಟ್ ರೆಡಿ, ಐ ವಿಲ್ ನಾಟ್ ಟೆಲ್ ಯು. ಯಾಕಂದರೆ ಅತಿ ಉನ್ನತವಾದ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಒಂದು ಉನ್ನತವಾದ ಅರ್ಹತೆ ಇರಬೇಕು. ಆ ಅರ್ಹ ಜನರಿಗೆ ಮಾತ್ರ ಜ್ಞಾನ ಕೊಡಲಾಗುತ್ತೆ. ಪಾತ್ರತೆ ಇರಬೇಕು. ಪಾತ್ರತೆ ಇದ್ರೆ ಪಾತ್ರದಲ್ಲಿ ನಾವು ಜ್ಞಾನವನ್ನು ಹಿಡಿದುಕೊಳ್ಬಹುದು. ಆದರೆ ಈ ಜನರಿಗೆ, ಇಸ್ರೇಲಿನ ಜನರಿಗೆ ಆ ಒಂದು ಪಾತ್ರತೆ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಮಾತ್ರ ಕೊಟ್ಟರು. ಆದರೆ ಕೃಷ್ಣ ಭಗವದ್ಗೀತೆ ಹೇಳುವಾಗ ಯಾರಿಗೆ ಹೇಳ್ತಾ ಇದ್ದಾನೆ? ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅರ್ಜುನ, ನೀನು ಶ್ರೇಷ್ಠ ಭಕ್ತ, ನಾನು ನಿನಗೆ ಸಂಪೂರ್ಣ ಜ್ಞಾನವನ್ನು ಕೊಡ್ತೇನೆ. ಈ ಜ್ಞಾನವನ್ನು ತಿಳ್ಕೊಂಡ ಮೇಲೆ ಮತ್ತೆ ತಿಳ್ಕೊಳ್ಳೋದಕ್ಕೆ ಏನು ಉಳಿಯೋದಿಲ್ಲ. ಎವ್ರಿಥಿಂಗ್, ಸಂಪೂರ್ಣ ಜ್ಞಾನವನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಸೊ ವಿಭಿನ್ನ ಧರ್ಮಗಳಿದ್ದರೂ ಕೂಡ ಒಂದೇ ಸಂದೇಶ. ಆದರೆ ವೇದಗಳಲ್ಲಿ ಪರಿಶೀಲಿಸಬಹುದಾದ ಮತ್ತು ಅಚಿಂತ್ಯವಾದ ಮಾಹಿತಿಯ ಆಳವು ಇತರ ಧರ್ಮ ಗ್ರಂಥಗಳಿಗಿಂತ ಹೆಚ್ಚು. ಡೆಪ್ತ್ ಆಫ್ ಇನ್ಫಾರ್ಮೇಶನ್ ಗೀತೆಯಲ್ಲಿ ಆಳವಾಗಿ ಕೊಟ್ಟಿದ್ದಾರೆ. ಉದಾಹರಣೆಗೆ ನೋಡಿ, ಬೈಬಲಲ್ಲಿ ಸೃಷ್ಟಿ ಹೇಗಾಯ್ತು ಅಂತ ವರ್ಣನೆ ಮಾಡಿದ್ದಾರೆ. ಬೆಳಕು ಇರಲಿ ಅಂತ ದೇವರು ಹೇಳಿದ್ರು, ಬೆಳಕಾಯ್ತು. ಸಿಂಪಲ್. ದೇವರು ಭೂಮಿ ಇರಲಿ ಅಂತಂದ್ರು, ಭೂಮಿ ಬಂತು, ಅಷ್ಟೇ. ಆದರೆ ವೇದ ಗ್ರಂಥಗಳಲ್ಲಿ ಓದಿದ್ರೆ ಸೃಷ್ಟಿ ಹೇಗೆ ಆಯ್ತು? ಫಸ್ಟ್ ಮಹಾವಿಷ್ಣುವಿನ ದೇಹದಿಂದ ಇಡೀ ಬ್ರಹ್ಮಾಂಡಗಳು ಹೊರಬರುತ್ತವೆ. ಪ್ರತಿಯೊಂದು ಬ್ರಹ್ಮಾಂಡದ ಒಳಗೆ ಗರ್ಭೋದಕ್ಷ ವಿಷ್ಣು ಗರ್ಭೋದಕ ಸಾಗರದ ಮೇಲೆ ನೆಲೆಸುತ್ತಾನೆ. ನಂತರ ಗರ್ಭೋದಕ್ಷ ವಿಷ್ಣುವಿನ ಗರ್ಭದಿಂದ, ನಾಭಿಯಿಂದ ಒಂದು ಕಮಲ ಹುಟ್ಟುತ್ತೆ. ಕಮಲದಲ್ಲಿ ಬ್ರಹ್ಮ ಹುಟ್ಟುತ್ತಾನೆ. ಎಲ್ಲ ಕಡೆ ಕಗ್ಗತ್ತಲಾಗಿತ್ತು. ಬ್ರಹ್ಮ 100 ವರ್ಷ ತಪಸ್ಸನ್ನು ಮಾಡಿದ ಮೇಲೆ ಭಗವಂತನ ದರ್ಶನವಾಯಿತು. ಆಗ ಭಗವಂತ ಹೇಳ್ತಾನೆ ಬ್ರಹ್ಮನಿಗೆ, ನೀನು ಸೃಷ್ಟಿ ಮಾಡುವಂತ. ಆಗ ಬ್ರಹ್ಮದೇವರು ಎಲ್ಲ ಸೃಷ್ಟಿಯನ್ನು ಮಾಡ್ತಾರೆ, ಎಲ್ಲ ಗ್ರಹಗಳನ್ನ ನಿರ್ಮಾಣ ಮಾಡ್ತಾರೆ. ಆಗ ಈ ಬ್ರಹ್ಮಾಂಡದಲ್ಲಿ ಬೆಳಕು ಬಂತು. ಸೊ ಈ ರೀತಿ ವಿವರವಾದ ಡೀಟೇಲ್ ಆದಂತಹ ವರ್ಣನೆ ಇದೆ. ಮತ್ತೆ ಅಷ್ಟೇ ಅಲ್ಲ, ಈ ಪಂಚಮಹಾಭೂತಗಳಂದ್ರೇನು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳಂದ್ರೇನು, ಪಂಚ ತನ್ಮಾತ್ರಗಳು, ಮನ ಬುದ್ಧಿ ಅಹಂಕಾರ, ಇವೆಲ್ಲ ಏನು ಅನ್ನೋದನ್ನ ಕ್ಲಿಯರ್ ಆಗಿ ವರ್ಣನೆ ಮಾಡಿದ್ದಾರೆ. ಆದರೆ ಇತರ ಧರ್ಮಗಳಲ್ಲಿ
ಈ ಪಂಚಮಹಾಭೂತಗಳು, ಮನಸ್ಸು, ಅಹಂಕಾರ, ಆತ್ಮ, ಇದರ ಬಗ್ಗೆ ಹೆಚ್ಚು ವರ್ಣನೆ ಇಲ್ಲ. ಆದರೆ ವೇದಿಕ ಶಾಸ್ತ್ರಗಳಲ್ಲಿ ಸಾಕಷ್ಟು ಆಳವಾಗಿ ವರ್ಣನೆ ಮಾಡಿದ್ದಾರೆ. ಸೊ ತುಂಬಾ ಜನರಿಗೆ ಗೊತ್ತು ಗಾಡ್ ಇಸ್ ಗ್ರೇಟ್, ದೇವರು ದೊಡ್ಡವನು ಅಂತ. ಆದರೆ ಗಾಡ್ ಇಸ್ ಲವ್ ಅಂತ ಗೊತ್ತಿಲ್ಲ. ಗಾಡ್ ಇಸ್ ಆಲ್ ಮೈಟಿ, ಗಾಡ್ ಇಸ್ ಸರ್ವಶಕ್ತ. ಆದರೆ ಅವರು ಈ ಪ್ರಶ್ನೆ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡುವುದಿಲ್ಲ. ಅದೇನು, ದೇವರು ಹೇಗೆ ಶ್ರೇಷ್ಠ ವ್ಯಕ್ತಿ? ಗಾಡ್ ಇಸ್ ಗ್ರೇಟ್, ದೊಡ್ಡವನು. ಆದರೆ ಹೌ ಇಸ್ ಗಾಡ್ ಗ್ರೇಟ್? ಯಾಕೆ ಭಗವಂತ ದೊಡ್ಡವನು ಅದನ್ನು ಉತ್ತರಿಸುವುದಿಲ್ಲ. ವರ್ಣರಂಜಿತ ಲೀಲೆಗಳ ಮೂಲಕ ಅವನು ತನ್ನ ಭಕ್ತರೊಂದಿಗೆ ಪ್ರೀತಿಯನ್ನು ಹೇಗೆ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಾನೆ ಅನ್ನೋದ್ರ ಬಗ್ಗೆ ಕೂಡ ಅನ್ಯ ಗ್ರಂಥಗಳು ಹೇಳೋದಿಲ್ಲ. ಸೊ ಬೈಬಲ್ ಅಲ್ಲಿ ದೇವರು ತುಂಬಾ ಪ್ರಾಚೀನವಾದವನು, ತುಂಬಾ ಶಕ್ತಿಶಾಲಿ ಅಂತ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ತುಂಬಾ ಪ್ರಾಚೀನವಾದವನು ಆಗಿದ್ರೆ, ಸೊ ತುಂಬಾ ವಯಸ್ಸಾಗಿರ್ಬೇಕು, ಸೊ ಗಡ್ಡ ಮೀಸೆ ಬೆಳೆದಿರ್ಬೇಕು, ಕೂದಲು ಬಿಳಿಯಾಗಿರ್ಬೇಕು, ಒಂದು ಕೈಯಲ್ಲಿ ಕೋಲು ಇರಬೇಕು ಅಂತ ಒಂದು ಊಹೆಯನ್ನು ಮಾಡಿ ದೇವರನ್ನ ಒಬ್ಬ ಮುದುಕನ ಹಾಗೆ ತೋರಿಸ್ತಾರೆ. ಯಾಕೆಂದ್ರೆ ಅವರಿಗೆ ಭಗವಂತನ ದಿವ್ಯ ಗುಣಗಳ ಬಗ್ಗೆ, ಲೀಲೆಗಳ ಬಗ್ಗೆ ವರ್ಣನೆ ಗೊತ್ತಿಲ್ಲ. ಆದರೆ ಭಾಗವತದಲ್ಲಿ ಕೃಷ್ಣ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ, ಕೃಷ್ಣ ಪುರಾಣ ಪುರುಷನಾದ್ರೂ ಕೂಡ ನವಯೌವನ. ಕೃಷ್ಣನಿಗೆ ವಯಸ್ಸಿಲ್ಲ, ಎಟರ್ನಲ್, ಶಾಶ್ವತವಾದ ವ್ಯಕ್ತಿ. ಆದರೆ ಯಾವಾಗಲೂ ಕೃಷ್ಣ 16 ವರ್ಷದ ಯುವಕನಾಗಿ ಕಾಣಿಸ್ತಾನೆ. ನವ ಯೌವನಂ ಚ ವೇದೇಶು ದುರ್ಲಭಮಾತ್ಮ ಭಕ್ತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಗೋವಿಂದ, ಆದಿಪುರುಷ ನೀನೇ ಕೃಷ್ಣ ಅಂತ ಬ್ರಹ್ಮದೇವರು ಹೇಳ್ತಾರೆ. ಸೊ ಡಿಕ್ಷನರಿ ಬಗ್ಗೆ ತಮ್ಗೆ ಗೊತ್ತಿರಬೇಕು. ಸೊ ಒಂದು ಪಾಕೆಟ್ ಡಿಕ್ಷನರಿ ಇರುತ್ತೆ, ಇನ್ನೊಂದು ಆಕ್ಸ್ಫರ್ಡ್ ಅಥವಾ ಚೇಂಬರ್ಸ್ ಡಿಕ್ಷನರಿ ಇರ್ತದೆ. ಇತರ ಎಲ್ಲಾ ಗ್ರಂಥಗಳನ್ನ ಪಾಕೆಟ್ ಡಿಕ್ಷನರಿ ಅಂದ್ರೆ ಚಿಕ್ಕ ಪುಟ್ಟ ಒಂದು ಡಿಕ್ಷನರಿ, ಒಂದು ಮೇಲ್ ಪಾಕೆಟ್ ಅಲ್ಲಿ ಇಟ್ಕೋಬಹುದು, ಜೇಬ್ನಲ್ಲಿ ಇಟ್ಕೋಬಹುದು, ಅಷ್ಟು ಪಾಕೆಟ್ ಅಂತ ನಿಘಂಟು. ಸೊ ಅದರಲ್ಲಿ ಶಬ್ದಕೋಶ ಇದೆ, ಆದರೆ ಸೀಮಿತವಾಗಿರ್ತವೆ. ಆದರೆ ಚೇಂಬರ್ಸ್ ಡಿಕ್ಷನರಿಲಿ ಸಾಕಷ್ಟು ಎಲ್ಲಾ ಶಬ್ದಗಳು ಇರ್ತವೆ. ಅದೇ ರೀತಿ ವೇದಗಳಲ್ಲಿ ಸಂಪೂರ್ಣ ಜ್ಞಾನವಿದೆ. ಅನ್ಯ ಧರ್ಮಗಳಲ್ಲಿ ಕೊಟ್ಟಿರುವಂತಹ ಜ್ಞಾನ ವೇದಗಳಲ್ಲಿದೆ, ಆದರೆ ವೇದಗಳಲ್ಲಿ ಕೊಟ್ಟಿರುವಂಥದ್ದು ಅನ್ಯ ಧರ್ಮ ಗ್ರಂಥಗಳಲ್ಲಿ ಇರ್ಲಿಕ್ಕಿಲ್ಲ. ಸೊ ಇದು ಸನಾತನ ಧರ್ಮದ ಮಹತ್ವವಾಗಿದೆ. ಸೊ ಕೇವಲ ವೇದಗಳನ್ನು ಓದಿದರೆ ಸಾಕು. ವೇದಗಳಲ್ಲೂ ಕೂಡ ಕೇವಲ ಭಗವದ್ಗೀತೆಯಿಂದ ಪ್ರಾರಂಭ ಮಾಡಿ ಭಗವದ್ಗೀತೆಯನ್ನು ಓದಿದರೆ ಸಾಕು. ನಮ್ಮ ಸ್ವಯಂ ಸೇವಕರು ಹೇಳ್ತಾ ಇದ್ದಾರೆ, ಸುಮಾರು 100 ಜನ ಭಗವದ್ಗೀತೆಯನ್ನು ಆರ್ಡರ್ ಮಾಡಿದ್ದಾರೆ ಅಂತ. ತುಂಬಾ ಸಂತೋಷ ಆಯ್ತು ನನಗೆ. 100 ಜನ ಈ ಕೋರ್ಸ್ ಮುಖಾಂತರ ಇಷ್ಟೊಂದು ಜನರಿಗೆ ಭಗವದ್ಗೀತೆ ದೊರಕಿತು ಅಂತ. ತಾವ್ಯಾರು ಭಗವದ್ಗೀತೆ ಓದಿ ಅದರ ಸಾರಾಂಶವನ್ನು ತಿಳ್ಕೊಳ್ಳಿ, ಮತ್ತೆ ಇನ್ನೊಬ್ಬರಿಗೆ ಹಂಚಿ. ಇನ್ನೊಬ್ರು ಸ್ಫೂರ್ತಿಯನ್ನು ಕೊಡಿ ಭಗವದ್ಗೀತೆ ತಗೊಳ್ಳೋದಕ್ಕೆ, ಓದೋದಿಕ್ಕೆ, ಮತ್ತೆ ಈ ರೀತಿ ಕೋರ್ಸಸ್ನ ಜಾಯ್ನ್ ಆಗೋದಕ್ಕೆ. ಸೊ ಭಗವದ್ಗೀತೆ ಅಥವಾ ವೇದಗಳೇನಿವೆ ಅದು ಚೇಂಬರ್ ನಿಘಂಟು, ಅಂದ್ರೆ ಮ್ಯಾಸಿವ್ ಬಿಗ್ ಡಿಕ್ಷನರಿ ತರ. ಸೊ ದೇವರು ಯಾರು ಅಂತ ಕೂಡ ತಿಳ್ಕೋಬೇಕು. ವೇದಗಳಲ್ಲಿ ಭಗವಂತನ ಪರಿಚಯವನ್ನ ಕೊಟ್ಟಿದ್ದಾರೆ. ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಷು ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸುಂದರವಾದ ಶ್ಲೋಕ, ಭಾಗವತ ಪುರಾಣದ ಪ್ರಥಮ ಶ್ಲೋಕ. ರೈಟ್, ಕೃಷ್ಣ ಹೇಳ್ತಾನೆ, ಆಕ್ಚುಲಿ ವ್ಯಾಸರು ಹೇಳ್ತಾ ಇದ್ದಾರೆ, ಜನ್ಮಾದಿಯಸ್ಯತಃ, ದೇವರಂದ್ರೆ ಯಾರು? ಎಲ್ಲದಕ್ಕೂ ಜನ್ಮ, ಎಲ್ಲದರ ಜನ್ಮ ಯಾರಿಂದ ಆಗುತ್ತೆ? ಅವರೇ ದೇವರು. ಜನ್ಮ ಆದಿ, ಜನ್ಮ ಸ್ಥಿತಿ ಲಯ ಅಂತ ಅರ್ಥ. ಆದಿ ಶಬ್ದ ಅಂದ್ರೆ ಎಕ್ಸೆಟ್ರಾ, ಜನ್ಮ, ನಂತರ ಸ್ಥಿತಿ, ನಂತರ ಪ್ರಳಯ. ಇವೆಲ್ಲವೂ ಯಾರಿಂದ ಆಗ್ತವೆ? ಯತಃ, ಅವರೇ ದೇವರು. ಸೊ ಭಗವಂತ ವಿಷ್ಣು ಅಥವಾ ಕೃಷ್ಣನಿಂದ ಇಡೀ ಬ್ರಹ್ಮಾಂಡ ಹೊರಬರುತ್ತೆ, ಭಗವಂತನಿಂದಲೇ ನಿರ್ವಹಣೆ ಆಗುತ್ತೆ, ಭಗವಂತನಿಂದಲೇ ಅದು ಸಂಹಾರವಾಗುತ್ತೆ. ಸೊ ಅದಕ್ಕೆ ಕೃಷ್ಣನೇ ದೇವರು. ವಿಷ್ಣು ಕೃಷ್ಣನ ವಿಸ್ತಾರ. ಸೊ ವಿಷ್ಣು ಮತ್ತೆ ಕೃಷ್ಣನ ಮಧ್ಯೆ ವ್ಯತ್ಯಾಸವಿಲ್ಲ. ಸೊ ವಿಷ್ಣು ಅಂತ ಹೇಳಿ ಅಥವಾ ಕೃಷ್ಣ ಅಂತ ಹೇಳಿ, ಇಟ್ಸ್ ಸಿಮಿಲರ್, ಸೇಮ್.
ಬೈಬಲ್ನಲ್ಲಿ ಯೇಸು ತನ್ನನ್ನು ದೇವರ ಹ್ಮ್, ಅಂದ್ರೆ ಕ್ರಿಸ್ತನ ಮಗನೆಂದು ಹೇಳಿಕೊಳ್ಳುತ್ತಾನೆ. ಯಾಕೆಂದ್ರೆ ಭಗವಂತನ ಹೆಸರನ್ನು ಕರೆಯುವವನು ರಕ್ಷಿಸಲ್ಪಡುವನು. ಓ ಒಮ್ಮೆ ತಂದೆ ಸ್ವರ್ಗದಲ್ಲಿ ಇರುವವನೇ, ನಿನ್ನ ನಾಮ ಪವಿತ್ರವಾಗಿದೆ. ಸೊ ಬೈಬಲಲ್ಲೂ ಕೂಡ ಭಗವಂತನ ಮಹಿಮೆಯನ್ನು ಹೇಳಿದ್ದಾರೆ. ಕುರಾನಲ್ಲಿ ಕೂಡ ಮೊಹಮ್ಮದ್ ತನ್ನನ್ನು ದೇವರ ಪೈಗಂಬರ್ ಎಂದು ಕರೆದುಕೊಳ್ಳುತ್ತಾನೆ. ರೈಟ್. ಸೊ ಯೇಸು ಕ್ರಿಸ್ತ ಏನಂತಾರೆ? ನಾನು ಕ್ರಿಸ್ತನ ಮಗ, ಐ ಆಮ್ ದ ಸನ್ ಆಫ್ ಗಾಡ್. ಸೊ ಇಲ್ಲಿ ಪೈಗಂಬರ್ ಏನ್ ಹೇಳ್ತಾರೆ? ಐ ಆಮ್ ದ ಮೆಸೆಂಜರ್ ಆಫ್ ಗಾಡ್, ನಾನು ದೇವರ ದೂತ ಅಂತ ಹೇಳ್ತಾರೆ. ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ? ಶ್ರೀಕೃಷ್ಣನು ತನ್ನನ್ನು ದೇವರು ಎಂದು ಘೋಷಿಸಿಕೊಳ್ಳುತ್ತಾನೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತಃ. ರೈಟ್. ಸೊ ಕೃಷ್ಣ ಹೇಳ್ತಾನೆ, ನಾನು ಇಡೀ ಜಗತ್ತಿನ ಮಾಲೀಕ, ಇಡೀ ಜಗತ್ತಿನ ಒಡೆಯ, ನಾನೇ ಸೃಷ್ಟಿಕರ್ತ ಅಂತ ಕೃಷ್ಣ ಹೇಳ್ತಾನೆ. ಸೊ ಕೃಷ್ಣ ಸೇಸ್ ಹಿ ಇಸ್ ಗಾಡ್, ಜೀಸಸ್ ಸೇಸ್ ಹಿ ಇಸ್ ಸನ್ ಆಫ್ ಗಾಡ್. ಜೀಸಸ್ ತಾನು ದೇವರಂತ ಹೇಳ್ಕೊಳ್ಳೋದಿಲ್ಲ. ಜೀಸಸ್ ಹೇಳ್ತಾನೆ ನನ್ನ ಸನ್ ಆಫ್ ಗಾಡ್. ಗಾಡ್ ಈಸ್ ಹೂ? ಕೃಷ್ಣ ಇಸ್ ಗಾಡ್. ಸೊ ಜೀಸಸ್ ಇಸ್ ಸನ್ ಆಫ್ ಕೃಷ್ಣ. ಸೊ ಪೈಗಂಬರ್ ಇಸ್ ದೇವರ ದೂತ ಅಂತ ಹೇಳ್ತಾರೆ ಅವರು. ರೈಟ್. ಸೊ ಕೃಷ್ಣ ಸೇಸ್ ಹಿ ಇಸ್ ಗಾಡ್. ಸೊ ಅಲ್ಟಿಮೇಟ್ಲಿ he should be Krishna's messenger. ರೈಟ್. ಯೇಸು ಹೇಳಿದ, ಸ್ವರ್ಗದಲ್ಲಿರುವ ನಮ್ಮ ತಂದೆಯ ನಾಮ ಪವಿತ್ರವಾಗಿದೆ. ಆ ದೇವರ ಹೆಸರು ಕೃಷ್ಣ ಅಥವಾ ಕೃಷ್ಟ ಅಥವಾ ಕೃಷ್ಣ. ನೋಡಿ, ಶಬ್ದ ಸಿಮಿಲರ್. ಕೃಷ್ಟ, ಕ್ರೈಸ್ತ್ ಅನ್ನುವ ಪದ ಕೃಷ್ಟ ಅನ್ನುವ ಲ್ಯಾಟಿನ್ ವರ್ಡ್ ಇಂದ ಬರುತ್ತೆ. ಆ ಕೃಷ್ಟ ಅನ್ನುವ ಪದ ಎಲ್ಲಿಂದ ಬಂತು? ಕೃಷ್ಣನಿಂದ ಬಂತು. ಸೊ ಕ್ರೈಸ್ತ್ ಈಸ್ ಈಕ್ವಲ್ ಟು ಕೃಷ್ಣ. ಕ್ರಿಶ್ಚಿಯನ್ಸು ಕ್ರೈಸ್ತನೇ ಅಂತ ಹೇಳ್ತಾರಲ್ಲ, ಅವನೇ ಕೃಷ್ಣ. ಆದ್ರೆ ಅದು ಅವರಿಗೆ ಗೊತ್ತಿಲ್ಲ. ಸೊ ವೆನ್ ಪ್ರಭುಪಾದ್ ವೆಂಟ್ ಅಮೆರಿಕ, ಪ್ರಭುಪಾದ್ ಅಮೆರಿಕಕ್ಕೆ ಹೋದಾಗ ಹೇಳ್ತಾರೆ, ಜನರು ಹೇಳ್ತಾರೆ, ಪ್ರಭುಪಾದ್ ನೀವ್ ಯಾಕೆ ಬಂದಿದ್ದೀರಾ ಇಲ್ಲಿ? ತಾವು ನಮ್ಮನ್ನ ಧರ್ಮ ಪರಿವರ್ತನೆ ಮಾಡಕ್ ಬಂದಿದ್ದೀರಾ? ಪ್ರಭುಪಾದ್ ಹೇಳ್ತಾರೆ, ಇಲ್ಲ, ನಾನು ನಿಮ್ಮನ್ನ ಉತ್ತಮ ಕ್ರಿಶ್ಚಿಯನ್ರಾಗಿ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಕೃಷ್ಣನನ್ನ ದೇವರ ಒಪ್ಕೊಳ್ಳಿ, ನೀವು ಉನ್ನತವಾದ ಕ್ರಿಶ್ಚಿಯನ್ರಾಗ್ತೀರಾ. ಯಾಕೆಂದ್ರೆ ನಿಮಗೆ ದೇವ್ರು ಯಾರು ಅಂತ ಗೊತ್ತಿಲ್ಲ. ನಾನು ಹೇಳಕ್ ಬಂದಿದ್ದೀನಿ, ದೇವರು ಕೃಷ್ಣ, ಕೃಷ್ಣನ ಶರಣಾಗಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಪ್ರಭುಪಾದ್ರಿಗೆ ಸಂಶಯ ಇರಲಿಲ್ಲ. ಓಕೆ, ಯಾಕಂದ್ರೆ ಕೃಷ್ಣನೇ ದೇವರು. ಬೇರೆಯವರಿಗೆ ಸಂಶಯ ಇರಬಹುದು, ಆದ್ರೆ ಪ್ರಭುಪಾದ್ರಿಗೆ ಖಚಿತವಾಗಿಯೂ ಕಿಂಚಿತ್ ಕೂಡ ಒಂದು ಸಂಶಯ ಇರಲಿಲ್ಲ. ವಿವಿಧ ಧರ್ಮಗಳು ಅವನನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತವೆ, ಹಾಗೂ ಅವನ ಅಸಂಖ್ಯಾತ ಗುಣಗಳಲ್ಲಿ ಒಂದನ್ನು ವೈಭವೀಕರಿಸುತ್ತಾರೆ. ಉದಾಹರಣೆಗೆ ಅಲ್ಲಾಹ್, ಯೆಹೋವಾ, ಕ್ರಿಸ್ತ, ಯೆಹೋವಾ, ವಾಹೇ ಗುರು, ಎಲೋಹಿಂ, ಹಲೋ, ಸೊ ಇತ್ಯಾದಿ ಹೆಸರುಗಳಿಂದ ಅಡೋನಾಯ್. ಸೂರ್ಯನಿಗೆ ಹಲವಾರು ಹೆಸರು: ರವಿ, ದಿನಕರ, ಭಾಸ್ಕರ, ಸೂರ್ಯ, ಆದಿತ್ಯ ಇತ್ಯಾದಿ. ಆದರೆ ಎಲ್ಲ ಹೆಸರುಗಳು ಒಂದೇ ವಸ್ತುವನ್ನು ತಿಳಿಸುತ್ತವೆ. ಅದು ಯಾರು? ಏನು? ಸೂರ್ಯ. ಸೊ ಬೇರೆ ಬೇರೆ ಹೆಸರಿಂದ ಕರೆದ್ರೆ ಸೂರ್ಯ ಬದಲಾಗೋದಿಲ್ಲ. ಅದೇ ರೀತಿ ದೇವರನ್ನ ಬೇರೆ ಬೇರೆ ಹೆಸರಿಂದ ಕರೆದ್ರೆ ದೇವರು ಬದಲಾಗೋದಿಲ್ಲ. ದೇವರು ಅವರೇ ಆಗಿರ್ತಾರೆ, ಕೃಷ್ಣನೇ ದೇವರು. ರೈಟ್. ಅಂತೆ ಎಲ್ಲಾ ಧರ್ಮಗಳು ವಿಭಿನ್ನ ಹೆಸರುಗಳಿಂದ ಕರೆಯುವ ಒಬ್ಬ ದೇವರನ್ನು ಮಾತ್ರ ಸಂಬೋಧಿಸುತ್ತವೆ. ದೇವರು ಶ್ರೇಷ್ಠ ಆದ್ದರಿಂದ ಸಾವಿರಾರು ಹೆಸರುಗಳಿವೆ. ಸೊ ಭಗವಂತನ ಹೆಸರೆಷ್ಟು? ಅನಂತ. ಹರಿ ಅನಂತ, ಹರಿಕಥಾ ಅನಂತ, ಹರಿನಾಮ ಅನಂತ. ಭಗವಂತನಿಗೆ ಸಾಕಷ್ಟು ಹೆಸರುಗಳು. ಈ ಭೌತಿಕ ಜಗತ್ತಿನಲ್ಲಿ ಭಗವಂತನಿಗೆ ಹಲವಾರು ಹೆಸರಿಂದ ಸಂಬೋಧನೆ ಮಾಡ್ತಾರೆ. ಉದಾಹರಣೆಗೆ ಸೃಷ್ಟಿಕರ್ತ, ಪಾಲಕ, ನಾಶಕ. ಅವನು ರಾಕ್ಷಸರನ್ನು ನಾಶ ಮಾಡುತ್ತಾನೆ, ಭಕ್ತರನ್ನು ರಕ್ಷಿಸುತ್ತಾನೆ ಮತ್ತು ಧಾರ್ಮಿಕ ತತ್ವಗಳನ್ನು ಪುನಃಸ್ಥಾಪಿಸುತ್ತಾನೆ. ಸೊ ಭೌತಿಕ ಜಗತ್ತಿನಲ್ಲಿ ಭಗವಂತ ಮಾಡೋ 3 ಕಾರ್ಯಗಳು ಇವು. ರೈಟ್. ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕೃಷ್ಣ ಏನ್ ಮಾಡ್ತಾನೆ? ಅಲ್ಲಿ ದೇವರು ವಿವಿಧ ರೂಪಗಳಲ್ಲಿ ತನ್ನ ಭಕ್ತರೊಂದಿಗೆ ಶಾಶ್ವತವಾದ ಪ್ರೀತಿಯ ಲೀಲೆಗಳನ್ನು ಅಂದಿಸುತ್ತಾನೆ. ರೈಟ್. ವೇಣುಂ ಗಣಂದಮರವಿಂದ ದಲಾಯ ದಾಕ್ಷಂ
ಬರ್ಹಾವತಂ ಸಮಸಿತಾಂಬುದ ಸುಂದರಂಗಂ ಕಂದರ್ಪಕೋಟಿಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಲ್ಲಿ ಗೋವಿಂದ ವೇಣುವನ್ನ ವೇಣುನಾದವನ್ನು ನುಡಿಸುತ್ತಾನೆ, ಹಸುಗಳನ್ನ ಮೇಯಿಸುತ್ತಾನೆ, ರಕ್ಷಣೆ ಮಾಡ್ತಾನೆ, ಆಟ ಆಡ್ತಾನೆ. ಸೊ ದೇವರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಕೃಷ್ಣನಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಕೇವಲ ಭಕ್ತರ ಜೊತೆ ಆನಂದವನ್ನ ಆ ಆಸ್ವಾದಿಸುವುದು ಅದೊಂದೇ ಕೃಷ್ಣನ ಕರ್ತವ್ಯ, ಕೃಷ್ಣನ ಕೆಲಸ. ಮೇಲಿನ ವಿಭಿನ್ನ ಪಾತ್ರಗಳ ಕಾರಣ ಕೆಲವು ಧರ್ಮಗಳು ದೇವರನ್ನು ನ್ಯಾಯ ಕೊಡುವವನು, ಬಹುಮಾನ ನೀಡುವವನು ಮತ್ತು ಶಿಕ್ಷಿಸುವವನು. ವಿಶೇಷವಾಗಿ ಇಸ್ಲಾಂ ಮತ್ತೆ ಕ್ರಿಶ್ಚಿಯಾನಿಟಿಯಲ್ಲಿ ದೇವರು ಒಳ್ಳೆಯದನ್ನು ಮಾಡಿದವರಿಗೆ ಒಳ್ಳೆ ಬಹುಮಾನ ಕೊಡ್ತಾನೆ, ಕೆಟ್ಟದನ್ನು ಮಾಡಿದವರಿಗೆ ಶಿಕ್ಷೆ ಕೊಡ್ತಾನೆ ಅಂತ ಅವರ ನಂಬಿಕೆ. ಇವು ದೇವರ ಅಂತಿಮ ಪಾತ್ರವಲ್ಲ. ಅವನ ಅಂತಿಮ ಪಾತ್ರವೆಂದರೆ ಅವನ ಶುದ್ಧ ಭಕ್ತರಿಂದ ಸರಳವಾಗಿ ಪ್ರೀತಿ ಮತ್ತು ಸೇವೆ. ಸೊ ಲವ್ ಅಂಡ್ ಸರ್ವಿಸ್ ಟು ಡಿವೋಟೀಸ್ ಇಸ್ ಓನ್ಲಿ ಡ್ಯೂಟಿ ಆಫ್ ಗಾಡ್. ಅದೇ ಅಲ್ಟಿಮೇಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್. ಭಗವಂತನ ಅಂತಿಮ ಪಾತ್ರ ಅಂದ್ರೆ ಅದೇ. ಕೆಲವರು ಭಗವಂತನ ಹತ್ರ ಬರ್ತಾರೆ. ಯಾಕೆ ಬರ್ತಾರೆ? ಭಯದಿಂದ, ನಾನು ತುಂಬಾ ಪಾಪ ಮಾಡಿದ್ದೀನಿ, ನರಕಕ್ಕೆ ಹೋಗ್ತೀನಿ, ದಯವಿಟ್ಟು ಕ್ಷಮಿಸು ದೇವ್ರೆ ಅಂತ ಕ್ಷಮೆ ಕೇಳೋದಕ್ಕೆ ಬರ್ತಾರೆ. ಸೊ ಶಿಕ್ಷೆಯ ಭಯದಿಂದ ಬರ್ತಾರೆ. ಕೆಲವೊಬ್ರು ಆಸೆ ಇಟ್ಕೊಂಡ್ ಬರ್ತಾರೆ, ದೇವರ ಎಕ್ಸಾಮ್ ಬರ್ತಾ ಇದೆ, ಪಾಸ್ ಮಾಡಿಸು, ದೇವರ ಎಕ್ಸಾಮ್ ಹೋಗಿತ್ತು, ಈಗ ಜಾಬ್ ಕೊಡಿಸು, ಜಾಬಲ್ಲಿ ಪ್ರಮೋಷನ್ ಕೊಡಿಸು ದೇವರೇ, ಸೊ ಕಾರ್ ಬೇಕು ದೇವರೇ, ಹೆಂಡತಿ ಬೇಕು ದೇವರೇ, ಮಕ್ಕಳು ಬೇಕು. ಯಾಕಂದ್ರೆ ಮದುವೆ ಆದ್ಮೇಲೆ ಮಕ್ಕಳಾಗೋದಿಲ್ಲ, ಮಕ್ಕಳು ಬೇಕಂತ ಪ್ರಾರ್ಥನೆ ಮಾಡ್ತಾರೆ. ಮಕ್ಕಳಾದ್ಮೇಲೆ ಮಕ್ಕಳ ಅಡ್ಮಿಷನ್ ಆಗಬೇಕು, ಮಕ್ಕಳಿಗೆ ಕಾಲೇಜ್ ಸಿಗಬೇಕು, ಮಕ್ಕಳಿಗೆ ಜಾಬ್ ಸಿಗಬೇಕು, ಮಕ್ಕಳ ಮದುವೆ ಆಗಬೇಕು. ಈ ರೀತಿ ಆಸೆಗಳು ಇಟ್ಕೊಂಡು ಬರ್ತಾರೆ. ಅದು ಎರಡನೇ ಹಂತ. ಮೂರನೇ ಹಂತದವರು ಕರ್ತವ್ಯ ಬುದ್ಧಿ, ಅಂದ್ರೆ ಕೃತಜ್ಞತೆಯ ಪ್ರಾರ್ಥನೆಯಿಂದ, ದೇವರೇ ನೀನು ಎಲ್ಲ ಕೊಟ್ಟಿದ್ದೀಯಾ, ಉಸಿರಾಡೋದಕ್ಕೆ ಗಾಳಿ ಕೊಟ್ಟಿದ್ದೀಯಾ, ಕುಡಿಯೋಕೆ ನೀರು ಕೊಟ್ಟಿದ್ದೀಯಾ, ತಿಂಡಿ ಊಟ ಮಾಡೋದಕ್ಕೆ ಧಾನ್ಯಗಳನ್ನು ಕೊಟ್ಟಿದ್ದೀಯಾ, ಅಷ್ಟೊಂದೆಲ್ಲ ಕೊಟ್ಟಿದ್ದೀಯಾ, ತುಂಬಾ 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 ಧನ್ಯವಾದ. ಸೊ ಇದು ಕರ್ತವ್ಯ ಬುದ್ಧಿ, ಉತ್ತಮವಾದ ಶ್ರೇಣಿ ಇದು. ಆದರೆ ಇದಕ್ಕೂ ಮೇಲೆ ಉತ್ತಮವಾದಂತಹ ಒಂದು ಶ್ರೇಣಿ ಇದೆ, ಅದು ಪ್ರೀತಿ. ದೇವರೇ ನಾನು ಏನ್ ಸೇವೆ ಮಾಡಲಿ, ನಾನು ನಿಮ್ಮಿಂದ ನನಗೇನು ಬೇಕಿಲ್ಲ, ದಯವಿಟ್ಟು ಸೇವೆ ಅವಕಾಶ ಕೊಡಿ. ಸೊ ಅಂತ ಈ ಸೇವೆಗೆ ಬೇಡ್ಕೊಂತಾನೆ. ಸೊ ಅದೇ ಪ್ರೀತಿಯ ಅಂತ. ಸೊ ಈ ರೀತಿ ನಾವಿಲ್ಲಿವರೆಗೂ ದೇವರೊಬ್ಬರೇ ಆದ್ರೂ ಕೂಡ ಯಾಕೆ ಹಲವಾರು ಧರ್ಮಗಳಿದ್ದಾವೆ ಅಂತ ಕೇಳಿದ್ವಿ. ಈಗ ಸನಾತನ ಧರ್ಮ ಅತಿ ಶ್ರೇಷ್ಠವಾದ ಧರ್ಮ. ಸನಾತನ ಧರ್ಮದ ಪ್ರಚಾರವನ್ನು ಇಡೀ ಜಗತ್ತಿನಲ್ಲಿ ಮಾಡಿದವರು ಇಸ್ಕಾನಿನ ಸಂಸ್ಥಾಪಕಾಚಾರ್ಯರಾದಂತಹ ಶ್ರೀಲ ಪ್ರಭುಪಾದರು. ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಭಾರತ ವರ್ಷ ಇಂಡಿಯಾಸ್ ವಿಡಿಯೋ ಕಾಣಿಸ್ತಾ ಇದೆಯಾ? Found culture filled with penetrating answers to man's deepest questions has long guided thought in the Eastern and Western world. Ancient philosophers like Pythagoras, medieval thinkers like Voltaire, modern scientists like Schrödinger, Heisenberg, and messengers such as Swami Vivekananda accepted Indian philosophy for guidance and inspiration. Yet the purpose of this culture remained unknown, hidden in the hearts of India's greatest mystics. ಭಾರತದ ಸಂಸ್ಕೃತಿ ಬಗ್ಗೆ ಹೇಳ್ತಾ ಇದ್ದಾರೆ. Thus, 50 years ago, in 1965, 50 ವರ್ಷದ ಹಿಂದೆ this 1965 essence was carried by a compassionate 70-year-old saint, Srila Prabhupada, 70 ವರ್ಷದ to the ವಯಸ್ಸಿನಲ್ಲಿ shores of the Western world. ಹಡಗಿನಲ್ಲಿ ಪ್ರಯಾಣ ಮಾಡಿ 35 ದಿವಸ ಪ್ರಯಾಣ ಮಾಡಿ ಅವರು ಪಾಶ್ಚಾತ್ಯ ದೇಶದ Embarking on this difficult transatlantic voyage, ಅಲ್ಲಿ ಹೋಗುವಾಗ 2 ಬಾರಿ on his 38 days aboard. ಹೃದಯಾಘಾತದ ಕಾರಣದಿಂದ ಅವರು ಪ್ರಾಣ ಬಿಟ್ಟು ಹೋಗುತ್ತೆ ಅಂತ ಅವರು ಭಯಪಡ್ತಾ ಇದ್ರು. ಭಗವಂತನ ಕೃಪೆಯಿಂದ ಅವರು ಉಳಿದ್ರು. This embodiment of India's sacred teachings set out alone with an impossible wish to spark a revolution of the individual heart, to fill it with purpose in a world of uncertainty, with joy in times of difficulty on an international scale.
This gift was the teachings of Bhagavad Gita as it is, as it has been practiced for millennia, as it is, along with its original Vedic Krishna conscious culture. By his character and his compassion, Srila Prabhupada's systematic and scientific presentation of Krishna consciousness penetrated the very hearts of all those who heard him. In America, in September ಒಬ್ಬರು ಹೇಳ್ತಾರೆ, ನಾನು ಸೆಪ್ಟೆಂಬರ್ 1965 ಬಂದೆ ಅಮೆರಿಕಾಗೆ. ನನ್ನ ಒಂದು ಜೀವನದ ಗುರಿ ಏನಂದ್ರೆ ಪ್ರಚಾರ ಮಾಡುವುದು, ಶ್ರೀ ಚೈತನ್ಯ ಮಹಾಪ್ರಭುಗಳ ಆಂದೋಲನ ಹರಿಕೃಷ್ಣ ಮಂತ್ರದ ಪ್ರಚಾರ ಮಾಡುವುದು. Hare Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare. And within a mere 3 years of his arrival, a genuinely international society, ISKCON, manifested globally inspiring teachings of Indian arts such as painting, music, ಪ್ರಭುಪಾದರ ಶಿಷ್ಯರು instruments, ಹಲವಾರು and exhibitions. ಪೇಂಟಿಂಗ್ಸ್ ಅನ್ನ, Books, particularly his magnum opus, the literary and intellectual jewel, Srimad Bhagavatam. ಶ್ರೀಮದ್ ಭಾಗವತವನ್ನ ರಚನೆ ಮಾಡಿದ್ದಾರೆ. Cuisine, the entire suite of exotic Indian vegetarian preparations, mastered by generations of cooks and enthusiastically embraced by boys and girls over the standard cow flesh, alcohol, drugs, coffee, tea, and even the onion and garlic. ಮಾಂಸ, ಟೀ, ಕಾಫಿ, ಆಲ್ಕೋಹಾಲ್ ಕುಡಿಯೋರೆಲ್ಲ ಬಿಟ್ಟು Men with dhoti ಅವರು kurta, ಪ್ರಸಾದ women in ಸ್ವೀಕರಿಸಿದ್ದಾರೆ. saris, all with ಡ್ರೆಸ್ ನೋಡಿ, ಧೋತಿ tilak, ಕುರ್ತಾ, etiquettes, respect to elders, the saintly, and to ಸೇವಾ God. ಭಾವವನ್ನ ಕೂಡ F. ಕಲಿಸಿಕೊಡುವುದು. Following the cultural pathway, ಮತ್ತೆ Sanskriti, for ಸಂಸ್ಕೃತಿಯನ್ನು ಕೂಡ example, introducing the sanctity of Vedic marriage with all its duty and its commitment. G. A God-centric ಅವರ program ದೇವಸ್ಥಾನಗಳನ್ನು establishing a ಮಾಡಿ personal relationship with the ಸಂಬಂಧವನ್ನ Lord in the form of exquisite deity ಬೆಳೆಸಿಕೊಳ್ಳುವ worship, ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. performed communally with kirtan, distribution of Mahaprasad, and worship. H. A healthy lifestyle with regulation such as rising early in the ಜೀವನ morning ಶೈಲಿ, and pure ಬೆಳಗ್ಗೆ habits ಬೇಗ such as ಎದ್ದು bathing ಸ್ನಾನ upon ಮಾಡಿ rising. ಸೇವೆಯನ್ನು ಸಲ್ಲಿಸಿ, I. Indian ethics, establishing the value from scriptures such as Ramayana and Mahabharata of a life filled with perseverance, tolerance, and humility over personal appearance, education, and wealth. J. Jolly dancing in kirtans to worship the Lord. Srila Prabhupada's teachings were centered on the essence of India's wisdom, that the constant chanting of the Hare Krishna Mahamantra, or as he called it, the great chant for deliverance, was capable of revolutionizing the world. ಈ ಹರೇ ಕೃಷ್ಣ ಮಂತ್ರದ ಜಪದಿಂದ ಇಡೀ ಜಗತ್ತಿನಲ್ಲಿ ಕ್ರಾಂತಿ ಉಂಟಾಯಿತು. Chant and dance in ecstasy, emotional love of God. The whole world will follow you and it will be Vaikuntha. There will be no more trouble. Thank you very much. His gifts to India ಜಪ ಮಾಡಿ included 3 major ಇಡೀ ಜಗತ್ತೇ centers ವೈಕುಂಠ of ಆಗುತ್ತೆ ಅಂತ culture ಹೇಳ್ತಾರೆ. and education in 1. Bombay, the economic capital of India. 2. Vrindavan, India's foremost place of worship. ಭಗವಾನ್ ಖುದ್ದಾಗಿ ಬಾಂಬೆ, ವೃಂದಾವನ್ ಮತ್ತೆ And ಮಾಯಪುರದಲ್ಲಿ 3. Sri Ram Mayapur, Mandir- ISKCON's international headquarters. Srila Prabhupada's unprecedented achievements have created an imperishable legacy. Their magnitude is understood only in terms of how the world has changed since his arrival on Western shores. Indians are now valued not only for their technical competence, but also for their character, their holistic culture, and their loving devotion to the Lord. Today, his students form a body of world-class spiritual leaders to carry on Srila Prabhupada's mission of compassion. Truly, India has regained its position as a genuine beacon of light for the entire world, for generations to come, especially with the construction of the Temple of Vedic Planetarium. ಇದು ಇಸ್ಕಾನಿನ ಅದ್ಭುತ ಮಂದಿರ ಮಾಯಾಪುರದಲ್ಲಿ ಈ ನಿರ್ಮಾಣ ಕಾರ್ಯ ನಡೀತಾ ಇದೆ. ಮುಂದಿನ ವರ್ಷ ಇನಾಗ್ರೇಷನ್ ಆಗೋ ಚಾನ್ಸ್ ಇದೆ. ಡೇಟ್ ಫಿಕ್ಸ್ ಆದರೆ ನಮಗೆಲ್ಲ ಆಮಂತ್ರಣ. ಅತಿ ದೊಡ್ಡ ದೇವಸ್ಥಾನ. ಇವತ್ತು ನಾವು 3 ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅನೇಕ ಧರ್ಮಗಳು ಏಕೆ, ಸನಾತನ ಧರ್ಮ ಮತ್ತು ಇತರ ಧರ್ಮಗಳ ಮಧ್ಯೆ ವ್ಯತ್ಯಾಸ, ವೈದಿಕ ಜ್ಞಾನದ ಆಳ,
ನಂತರ ದೇವರ ಬಗ್ಗೆ ತಿಳುವಳಿಕೆ, ದೇವರ ವ್ಯಾಖ್ಯಾನ, ದೇವರ ಹೆಸರುಗಳು, ದೇವರ ಪಾತ್ರ ಮತ್ತು ಕರ್ತವ್ಯ, ಮತ್ತು ಭಯದಿಂದ ಪ್ರೀತಿಯ ಸ್ತರಕ್ಕೆ ಹೇಗೆ ಹೋಗಬೇಕು ಅನ್ನೋದನ್ನು ಕಲ್ತಿದ್ದೀವಿ. ನಂತರ ಶಿಲಪ್ರಪಾತರು ಆಧ್ಯಾತ್ಮಿಕ ಪ್ರಪಂಚದ ರಾಯಭಾರಿ, ಅಂಬಾಸಿಡರ್ ಆಫ್ ಗಾಡ್. ಸೊ ಪ್ರಭುಪಾದರ ಬಗ್ಗೆ ಸಂಕ್ಷಿಪ್ತವಾದ ಒಂದು ವಿಡಿಯೋವನ್ನು ನಾವು ಇವತ್ತು ನೋಡಿದ್ದೀವಿ. ಓಕೆ, ಹರೇ ಕೃಷ್ಣ. ಈಗ ತಮ್ಮ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ತಾವು ಕೇಳ್ಬೋದು. ಪ್ರಭುಜಿ, ನಂದೊಂದು ಕ್ವಶನ್ ಇತ್ತು ಪ್ರಭುಜಿ. ಓಕೆ, ವೆಂಕಟೇಶ್. ಪ್ರಭು, ಇವಾಗ ನಾವು ಯಾವುದೇ ಇಯರ್ ನೋಡಿದ್ರೆ 2025 ಅದು ಯಾವಾಗನು ಆಫ್ಟರ್ ಕ್ರೈಸ್ಟ್ ಯಾವಾಗ ಹುಟ್ಟಿದ್ರೋ ಅದಾದ್ಮೇಲೆ ನಾವು ಇಯರ್ ನ ತಗೋತೀವಲ್ವಾ ಪ್ರಭುಜಿ? ಅದೇ ಇದು ಸನಾತನ ಧರ್ಮದಲ್ಲಿ ಯಾರ್ದಾದ್ರೂ ಅಕಸ್ಮಾತ್ ಬರ್ತ್ಡೇ ಆಗಿರ್ಲಿ, ಯಾವುದೇ ಒಂದು ಜನ್ಮ ಇದಾಗಿರ್ಲಿ, ಸನಾತನ ಧರ್ಮದಲ್ಲಿ ಹೇಗೆ ಅದನ್ನ ಗುರುತಿಸ್ತಾ ಇದ್ರು ಪ್ರಭುಜಿ? ನೀವು ವೇದಿಕ್ ಕ್ಯಾಲೆಂಡರ್ ನೋಡ್ಬೇಕು. ವೇದಿಕ್ ಕ್ಯಾಲೆಂಡರ್, ಪಂಚಾಂಗ ನೋಡಿ. ಪಂಚಾಂಗದಲ್ಲಿ ಗೊತ್ತಾಗುತ್ತೆ ಈಗ ಯಾವ ವರ್ಷ ನಡೀತಾ ಇದೆ. ಶಾಖಾಯರ ಅಂತ ಕರೀತಾರೆ. ರೈಟ್. ಸೊ ಇದು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಥವಾ ವೆಸ್ಟರ್ನ್ ಕ್ಯಾಲೆಂಡರ್. ಇದರಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, 12 ತಿಂಗಳು. ರೈಟ್. ಈ 12 ತಿಂಗಳಲ್ಲಿ ಒಂದು ವೇದಿಕ್ ಇದರಲ್ಲಿ ಕೂಡ 12 ತಿಂಗಳಿದೆ. ಆದರೆ ಹಿಂದಿನ ಇದರಲ್ಲಿ ದರ್ ಇಸ್ ಒನ್ ಫುಲ್ ವಿಡಿಯೋ ಆನ್ ಅಬೌಟ್ ವೇದಿಕ್ ಕ್ಯಾಲೆಂಡರ್. ಅದರಲ್ಲಿ ಹೇಳ್ತಾರೆ ಮೊದಲು 10 ತಿಂಗಳಿತ್ತಂತೆ ವೆಸ್ಟರ್ನ್ ಕ್ಯಾಲೆಂಡರಲ್ಲಿ. ಆಗ ಕಿಂಗ್ ಜೂಲಿಯಸ್ ಹೇಳ್ದ, ನನ್ನ ಹೆಸರ ಮೇಲೆ ಒಂದು ತಿಂಗಳಿರಬೇಕು, ಅದಕ್ಕೆ ಜುಲೈ ಅಂತ ಬಂತು. ಹೌದಾ? ಸೊ ಜುಲೈ ಅಂತ ಆ್ಯಡ್ ಮಾಡಿಬಿಟ್ಟ. ಮುಂದೆ ಇನ್ನೊಬ್ಬ ರಾಜ ಬರ್ತಾನೆ, ಅಗಸ್ಟೀನ್ ಅಂತ, ನನ್ನ ಹೆಸರಲ್ಲಿ ಒಂದು ತಿಂಗಳಿರಬೇಕು, ಅದಕ್ಕೆ ಆಗಸ್ಟ್ ಅಂತ ಇನ್ನೊಂದು ತಿಂಗಳು ಆ್ಯಡ್ ಮಾಡ್ತಾರೆ. ಈ ರೀತಿ ವಿಚಿತ್ರವಾಗಿ ಕ್ಯಾಲೆಂಡರ್ ಬಂದಿರೋದು. ಒಂದು ತಿಂಗಳಲ್ಲಿ 30 ದಿನ, ಇನ್ನೊಂದು ತಿಂಗಳಲ್ಲಿ 31 ದಿನ, ಇನ್ನೊಂದು ತಿಂಗಳಲ್ಲಿ 28, ಇನ್ನೊಂದು ತಿಂಗಳಲ್ಲಿ 29 ಅಂತ ವಿಚಿತ್ರವಾದದ್ದು. ಸೊ ಬಿಕಾಸ್ ದೇ ಫಾಲೋ ದ ಸೋಲಾರ್ ಇಯರ್ಸ್, ಇಟ್ಸ್ ನಾಟ್ ವೆರಿ ಸಿಸ್ಟಮ್ಯಾಟಿಕ್. ಆದರೆ ವೇದಗಳಲ್ಲಿ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ 12 ತಿಂಗಳುಗಳಿವೆ. ಆ 12 ತಿಂಗಳ ಹೆಸರೇನು ಗೊತ್ತಾ ನಿಮಗೆ? ಎನಿಬಡಿ ನೋಸ್? ಯಾರಿಗಾದ್ರೂ ಗೊತ್ತಾ? ಯಾವ ಮಾಸದಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್? ಚೈತ್ರ ಮಾಸದಿಂದ ಪ್ರಭು. ಕರೆಕ್ಟ್, ಚೈತ್ರ. ನೆಕ್ಸ್ಟ್ ವೈಶಾಖ. ನೆಕ್ಸ್ಟ್ ಜ್ಯೇಷ್ಠ. ನೆಕ್ಸ್ಟ್ ಆಷಾಢ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, 4 ಆಯ್ತು. ಓಕೆ, ಈಗ 4 ಚತುರ್ಮಾಸಗಳು ಯಾವುವು? ನೆಕ್ಸ್ಟ್ ಶ್ರಾವಣ, ಭಾದ್ರಪದ, ಶ್ರಾವಣ, ಭಾದ್ರಪದ, ಆಶ್ವಿನ, ಕಾರ್ತಿಕ. 4. ರೈಟ್. ಸೊ ನಂತರ ಮಾರ್ಗಶೀರ್ಷ, ಪೌಷ, ಮಾಘ, ಫಾಲ್ಗುಣ. ಸೊ ಟೋಟಲ್ ಎಷ್ಟು? 12 ತಿಂಗಳು. ಈ 12 ತಿಂಗಳುಗಳನ್ನ 6 ಋತುಗಳಲ್ಲಿ ವಿಭಜನೆ ಮಾಡ್ತಾರೆ. 6 ಋತುಗಳು ಯಾವುವು? ವಸಂತ ಋತು. ನಂತರ ವಸಂತ ಋತು ಅಂದ್ರೆ ಫಸ್ಟ್ ಚೈತ್ರ, ವೈಶಾಖ ಸೇರಿಸಿ ಅದು ವಸಂತ ಋತು. ನಂತರ ಜ್ಯೇಷ್ಠ, ಆಷಾಢ ಸೇರಿದರೆ ಏನಾಗುತ್ತೆ? ತುಂಬಾ ಬಿಸಿಲು, ಗ್ರೀಷ್ಮ ಋತು. ಗ್ರೀಷ್ಮ ಋತು ನಂತರ ತುಂಬಾ ಬಿಸಿಲು ಜಾಸ್ತಿ ಆಯ್ತು, ಸೊ ತಂಪು ಮಾಡೋದಕ್ಕೆ ಮಳೆ ಬರುತ್ತೆ. ಮಳೆಗಾಲ ಯಾವುದು? ಶ್ರಾವಣ ಮತ್ತೆ ಭಾದ್ರಪದ. ನಂತರ ಶರದ್ ಋತು ಅಂದ್ರೆ ಮಳೆಗಾಲದ ನಂತರದ ಋತು, ಅದು ಅಶ್ವಿನ ಮತ್ತೆ ಕಾರ್ತಿಕ. ಈ ಅಶ್ವಿನ ಕಾರ್ತಿಕ ಮುಗಿದ ಮೇಲೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಅದು ಮಾರ್ಗಶೀರ್ಷ, ಪೌಷ, ಮಾಘ ಮಾಸದಲ್ಲಿ ಚಳಿ ಇರುತ್ತೆ. ನಂತರ ಫಾಲ್ಗುಣದಲ್ಲಿ ಚಳಿ ಕಮ್ಮಿ ಆಗ್ತಾ ಬರುತ್ತೆ. ರೈಟ್. ಈಗ ಮಾಘ ಮಾಸ ಮುಗಿತು, ಫಾಲ್ಗುಣ ಮಾಸ ಸ್ಟಾರ್ಟ್ ಆಯ್ತು. ಫಾಲ್ಗುಣ ಮಾಸ ಯುಗಾದಿಯಿಂದ ಚೈತ್ರ ಮಾಸ ಸ್ಟಾರ್ಟ್. ಯುಗಾದಿ ನಂತರ ಚೈತ್ರ ಮಾಸ ಸ್ಟಾರ್ಟ್ ಆಗುತ್ತೆ. ಸೊ ಲೂನಾರ್ ಕ್ಯಾಲೆಂಡರ್. ಸೊ ಲೂನಾರ್ ಕ್ಯಾಲೆಂಡರ್ ಪ್ರಕಾರ
ಅದರಲ್ಲಿ ಒಂದು ತಿಂಗಳಲ್ಲಿ ಎಷ್ಟು ತಿಥಿಗಳು? 30 ತಿಥಿಗಳು, ರೈಟ್? ಸೊ ಅಮಾವಾಸ್ಯದಿಂದ ಪ್ರತಿಪತ್ತಿಯಿಂದ ಹಿಡ್ಕೊಂಡು ಪೂರ್ಣಿಮೆ, ಮತ್ತೆ ಪ್ರತಿಪತ್ತಿಯಿಂದ ಹಿಡ್ಕೊಂಡು ಅಮಾವಾಸ್ಯೆ, ರೈಟ್? ಪ್ರಥಮ, ರೈಟ್? ದ್ವಿತೀಯ, ತೃತೀಯ, ಚತುರ್ಥಿ, ರೈಟ್? ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪೂರ್ಣಿಮಾ ಅಥವಾ ಅಮಾವಾಸ್ಯೆ ಬರುತ್ತೆ. ಈ ರೀತಿ 15 + 15 30 ದಿನ. ಸೊ ವೇದಿಕ್ ಇದರಲ್ಲಿ ಗಣನೆ ಮಾಡಿದರೆ ಕೇವಲ 30 ದಿನಗಳು. ಯಾವುದೇ ತಿಂಗಳು ತಗೊಳ್ಳಿ, ಯಾವುದೇ ಮಾಸ ತಗೊಳ್ಳಿ, ಓನ್ಲಿ 30 days. ಸೊ ಇಫ್ ಯು ವಾಂಟ್ ಟು ಫೈಂಡ್ ಔಟ್ ಯುವರ್ ವೆಂಕಟೇಶ್ವರಿ, ಇಫ್ ಯು ವಾಂಟ್ ಟು ಫೈಂಡ್ ಔಟ್ ಯುವರ್ ಬರ್ತ್ ಡೇಟ್ ಅಕಾರ್ಡಿಂಗ್ ಟು ವೇದಿಕ್ ಸಿಸ್ಟಮ್, ಸೊ ಯಾವ ಮಾಸದಲ್ಲಿ ಯಾವ ತಿಥಿಯ ದಿನ ತಾವು ಹುಟ್ಟಿದ್ರಿ ಅದು ಕಂಡುಹಿಡಿಬೇಕು. ಮತ್ತೆ ಯಾವ ವರ್ಷ, ವಿಚ್ ಇಯರ್, ಯಾವ ವರ್ಷ ನಡೀತಾ ಇದೆ ಅದರಲ್ಲಿ ಕೂಡ ಇಲ್ಲಿ ಹೇಳ್ತಾರೆ ನೋಡಿ. ವಿಕ್ರಮ ಸಂವತ್ಸರ, ಓಕೆ, 2081 ವಿಕ್ರಮ ಸಂವತ್ಸರ. ಸೊ ಇವತ್ತಿನ ಪಂಚಾಂಗ 4th ಮಾರ್ಚ್ ಅಲ್ಲಿ, ಇವತ್ತು 4th ಮಾರ್ಚ್ ನೋಡಿದ್ರೆ ಇವತ್ತು 20ನೇ ದಿನ, ಫಲ್ಗುಣ ಮಾಸ, ಶುಕ್ಲ ಪಕ್ಷ ಪಂಚಮಿ. ಮತ್ತೆ ವಿಕ್ರಮ ಸಂವತ್ಸರ. ಸೊ ವಿಕ್ರಮನಾಮ ಸಂವತ್ಸರ. ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ಹೆಸರಿದೆ. ಈಗ ನಡೀತಾ ಇರೋದು ವಿಕ್ರಮ ಸಂವತ್ಸರ. ಅರ್ಥ ಆಗ್ತಾ ಇದೆಯಾ? ಪ್ರಭುಜಿ. ಸೊ ವೇದಿಕ್ ಕ್ಯಾಲೆಂಡರ್ನು ಕೂಡ ಸ್ವಲ್ಪ ತಿಳ್ಕೋಬೇಕು. ಬೇಸಿಕಲಿ ಏನು? ಸೊ ದೇರ್ ಆರ್ 14 ತಿಥೀಸ್. ತಿಥಿ, ವಾರ. ವಾರ ಅಂದ್ರೆ ವಾಟ್ ಇಸ್ ವಾರ? ವೀಕ್. ವಾರ, ವಿಚ್ ಡೇ ಆಫ್ ದ ವೀಕ್, ದಟ್ಸ್ ಕಾಲ್ಡ್ ವಾರ. ಓಕೆ, ಸೊ ಟುಡೇ ವಿಚ್ ವಾರ ಇಟ್ ಇಸ್? ಮಂಗಳವಾರ, ಅಂದ್ರೆ ಮಂಗಳ ಗ್ರಹದ ವಾರ. ಸೋಮ, ಮಂಗಳ, ನಾಳೆ ಬುಧ, ನಂತರ ಗುರು, ಶುಕ್ರ, ಶನಿ, ರವಿ. ಸೊ ಈ ರೀತಿ 7 ದಿನಗಳಲ್ಲಿ 7 ವಾರಗಳು, ಅಂದ್ರೆ ಗ್ರಹಗಳ ಹೆಸರಲ್ಲಿ ವಾರಗಳು ಬಂದಿವೆ. ಸೊ ಇವತ್ತಿನ ತಿಥಿ ಯಾವುದು? ಇವತ್ತು ತಿಥಿ ಪಂಚಮಿ, ವಾರ ಮಂಗಳವಾರ, ರೈಟ್? ಅದೇ ರೀತಿ ಯೋಗ ಮತ್ತೆ ಕರಣ. ಸೊ ಎಲ್ಲ, ಸೊ 5 ಇದು ಇರುತ್ತೆ. ಅದು 5 ಸೇರಿಸಿದ್ರೆ ಅದು ಪಂಚಾಂಗ ಆಗುತ್ತೆ. ಸೊ ಪಂಚಾಂಗ ಏನಂತ ತಿಳ್ಕೋಬಹುದು. ಪಕ್ಷ ಕೂಡ ಒಂದು. ಸೊ ಟೋಟಲ್ 5. ಹರೇ ಕೃಷ್ಣ. ಎನಿ ಅದರ್ ಕ್ವಶನ್? ಇವತ್ತಿನ ವಿಷಯಕ್ಕೆ ಆಧಾರವಾದ ಪ್ರಶ್ನೆಯನ್ನು ಕೇಳಿ. ಹರೇ ಕೃಷ್ಣ ಪ್ರಭು. ಓಕೆ. ಒಂದು ಮಾತಾಜಿ ಕ್ವಶನ್ಸ್ ಕೇಳಿದ್ರು, ಅವರು ಕ್ಲಾಸ್ಗೆ ಅಟೆಂಡ್ ಆದಂಗಿಲ್ಲ. ಒಂದು ಮಾತಾಜಿ ಏನ್ ಕೇಳಿದ್ರು ಅಂದ್ರೆ, ಮಹಾಲಕ್ಷ್ಮಿ ಮಾತಾಜಿ ಶಿವನೇ ದೊಡ್ಡವನು ಅಂತ ಹೇಳಿದ್ರು. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬೇಕಂತೆ. ಮತ್ತೆ ಅದ್ರ ಜೊತೆಯಲ್ಲಿ ಕಂಠಿ ಮಾಲೆ, ಅದು ಯಾವ ಸಂದರ್ಭದಲ್ಲಿ ಧರಿಸ್ಬೇಕು, ಅದು ಹಾಕಿದ್ಮೇಲೆ ಅದ್ರ ಕಂಡೀಷನ್ಸ್ ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ಬೇಕಿತ್ತಂತೆ. ಸೊ ಪ್ರಭು ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಪ್ರಭು. ಏನು? ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಪ್ರಭು. ಕ್ಲಾಸ್ ಮುಗಿತಲ್ಲ.